4.2 ದಿ ನಾಯಕಸ್ ಆಫ್ ಚಿತ್ರದುರ್ಗ. ನೋಡಿ, ನಾವು ಇಲ್ಲಿವರೆಗೂ ಕೆಳದಿಯ ನಾಯಕರ ಬಗ್ಗೆ ಅವರು ಯಾರ್ಯಾರು ರೂಲ್ ಮಾಡಿದ್ರು ಅದೆಲ್ಲ ಫುಲ್ ಕಂಪ್ಲೀಟಾಗಿ ನಮ್ಗೆ ಅರ್ಥ ಆಗಿದೆ. ಈಗ ನಾವು ಅದೇ ರೀತಿ ಚಿತ್ರದುರ್ಗದ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ದಿ ನಾಯಕಸ್ ಆಫ್ ಚಿತ್ರದುರ್ಗ ಹ್ಯಾವ್ ಪ್ರಾಮಿನೆಂಟ್ ಪ್ಲೇಸ್ ಇನ್ ಕರ್ನಾಟಕಸ್ ಹಿಸ್ಟ್ರಿ. ನೋಡಿ, ಕರ್ನಾಟಕದ ಹಿಸ್ಟ್ರಿ ಏನಾದರೂ ಅಂತ ನಾವು ತೊಗೊಂಡ್ರಿ ಅಂದರೆ ಅದರಲ್ಲಿ ಚಿತ್ರದುರ್ಗದ ನಾಯಕರು ತುಂಬ ಇಂಪಾರ್ಟೆಂಟ್ ಪ್ಲೇಸ್ನ ಆಕ್ಯುಪೈ ಮಾಡಿದ್ದಾರೆ. ದೇ ರೂಲ್ಡ್ ಆ್ಯಸ್ ಚೀಫ್ಟೈನ್ಸ್ ಫ್ರಮ್ 16th to 18th centuries. ಇವರ ಒಂದು ರೂಲಿಂಗ್ ಎಲ್ಲಿಂದ ಇರುತ್ತೆ ಅಥವಾ ಇವರ ಒಂದು ರೂಲಿಂಗ್ ಶುರುವಾಗೋದು ಬಂದು 16th centuryಯಲ್ಲಿ, ಎಂಡ್ ಆಗೋದು ಬಂದು 18th centuryಯಲ್ಲಿ. ಇವ್ರನ್ನೂ ಕೂಡ ಚಿತ್ರದುರ್ಗದ ನಾಯಕರನ್ನು ಕೂಡ ಹೈದರಾಲಿನೇ ಸೋಲಿಸಿ ಆಕ್ಯುಪೈ ಮಾಡ್ಕೊಳ್ಳೋದು. 13 chieftains ruled this province for about 211 years. ನೋಡಿ, ಟೋಟಲಾಗಿ 211 ವರ್ಷ ಈ ಒಂದು ಪ್ರಾವಿನ್ಸ್ ರೂಲ್ ಮಾಡ್ತಾರೆ ಚಿತ್ರದುರ್ಗದ ನಾಯಕರು. ಅದರಲ್ಲಿ 13 ಜನ ನಾಯಕರು ಇರ್ತಾರೆ ಅಥವಾ 13 ಜನ ರಾಜರು, ರೂಲರ್ಸ್ ಇರ್ತಾರೆ. ಮತ್ತಿ ತಿಮ್ಮಣ್ಣ ನಾಯಕ ವಾಸ್ ದಿ ಫಸ್ಟ್ ಕಿಂಗ್ ಆಫ್ ದಿಸ್ ಪಾಳೆಪಟ್ಟು. ನೋಡಿರಿ, ಈ ಒಂದು ಪಾಳೆಪಟ್ಟುನ ಮೊದಲನೇ ರಾಜ ಯಾರು? ಮತ್ತಿ ತಿಮ್ಮಣ್ಣ ನಾಯಕ ಅನ್ನೋಂಥವ್ರು. ನೆಕ್ಸ್ಟ್ ಕಸ್ತೂರಿ ರಂಗಪ್ಪ ನಾಯಕ, ಕಸ್ತೂರಿ ಚಿಕ್ಕಣ್ಣ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಹಿರೇಮದಕರಿ ನಾಯಕ ಆರ್ ಫೇಮಸ್ ಕಿಂಗ್ಸ್. ಈ ಒಂದು ಕಿಂಗ್ಡಮಲ್ಲಿ ಇನ್ನೂ ಯಾರ್ಯಾರು ಫೇಮಸ್ ರಾಜರಾಗಿರ್ತಾರೆ ಅವ್ರ ಹೆಸರುಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೊಳ್ಬೋದು. ನೆಕ್ಸ್ಟ್, ರಾಜವೀರ್ ಮದಕರಿ ನಾಯಕ. ಇವ್ರ ಬಗ್ಗೆ ನೀವು ಕೇಳಿರ್ತೀರ. ಮದಕರಿ ನಾಯಕ, ಕಲ್ಲಿನ ಕೋಟೆ, ಒಂದು ಹಾಡು ಕೂಡ ಇದೆ. ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಒಂದು ಸರಿ ಸರ್ಚ್ ಮಾಡಿಬಿಟ್ಟು ಆ ಹಾಡನ್ನ ನೋಡಿಬಿಟ್ಟು ಆಮೇಲೆ ಬಂದು ಇಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ನೀವು. ನೋಡೋಣ ಇವ್ರು ಯಾರು, ಏನು ಮಾಡಿದ್ರು ಅಂತ. ಈಸ್ ದಿ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಪಾಪ್ಯುಲರ್ ಅಮಾಂಗ್ ದಿ ನಾಯಕಸ್ ಆಫ್ ಚಿತ್ರದುರ್ಗ. ನೋಡಿ, ಚಿತ್ರದುರ್ಗದ ಏನೇನು ನಾಯಕರಿದ್ರು, 13 ಜನ ನಾಯಕರು ಅಂದ್ವಿ. ಅದರಲ್ಲಿ ತುಂಬ ಪವರ್ಫುಲ್ ಮತ್ತು ತುಂಬ ಪಾಪ್ಯುಲರ್ ನಾಯಕರು ಯಾರಪ್ಪ ಅಂದರೆ ಅವರು ರಾಜವೀರ ಮದಕರಿ ನಾಯಕ. ಈ ಅಸೆಂಡೆಡ್ ದಿ ಥ್ರೋನ್ ಅಟ್ ದಿ ಏಜ್ ಆಫ್ 12 years. ನೋಡಿ, ಇವರು ಅಧಿಕಾರಕ್ಕೆ ಬರೋದು ಯಾವಾಗ? 12 ವರ್ಷ ಇದ್ದಾಗ. ಅಂದರೆ ನಿಮಗೂ ಕೂಡ ಆಲ್ಮೋಸ್ಟ್ ಆಲ್ 11-12 ವರ್ಷ ಆಗಿರುತ್ತೆ. ಸೊ ನಿಮ್ಮ ಏಜಲ್ಲಿ ಇವರು ಆ ಒಂದು ಏನು ಚಿತ್ರದುರ್ಗದ ಟೋಟಲ್ ಪ್ರಾವಿನ್ಸ್ ಇರುತ್ತೆ ಅದರ ರೂಲರ್ ಆಗಿರ್ತಾರೆ, ಅದರ ರಾಜರಾಗಿರ್ತಾರೆ. ಬಟ್ ಈ ಹೆಲ್ಪ್ಡ್ ಹೈದರಾಲಿ ಸೆವರಲ್ ಟೈಮ್ಸ್ ಡ್ಯೂರಿಂಗ್ ವಾರ್ಸ್. ನೋಡಿರಿ, ಆ್ಯಕ್ಚುಲಿ ಇದು ಮೊದಲು ಬಂದು ಮದಕರಿ ನಾಯಕ ಮತ್ತು ಹೈದರಾಲಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಆ ಫ್ರೆಂಡ್ಸ್ ಅಂತಲ್ಲ, ಇಬ್ಬರು ಕೂಡ ಅಲೈಸ್ ಆಗಿರ್ತಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳತ್ತಾರೆ. ಬಟ್ ಹೈದರಾಲಿ ಬಿಕೇಮ್ ಜೆಲಸ್ ಆಫ್ ದಿ ವೇಲರ್ ಆಫ್ ಮದಕರಿ ನಾಯಕ. ಆದರೆ ಮದಕರಿ ನಾಯಕಗೂ ಹೈದರಾಲಿಗೂ ಒಂದು ಸ್ವಲ್ಪ ಜಗಳ ಆಗುತ್ತೆ. ಅದು ತುಮಕೂರು ಹತ್ರ ಒಂದು ಕೋಟೆ ಇದೆ, ಅದರ ಹೆಸರೇನೋ ಗೊತ್ತಿಲ್ಲ, ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋದ್ರಲ್ಲಿ ಅದರ ಲೀಡರ್ನ ಸಾಯಿಸ್ಬಿಟ್ಟಿರ್ತಾನೆ ಹೈದರಾಲಿ. ಸೊ ಅದರ ವಿಷಯದಲ್ಲಿ ಸ್ವಲ್ಪ ಜಗಳ ಆಗುತ್ತೆ. ಅದರಿಂದ ಏನಾಯಿತು, ಮದಕರಿ ನಾಯಕ ಸಪ್ರೇಟ್ ಬಂದುಬಿಡ್ತಾರೆ. ಇನ್ ಆರ್ಡರ್ ಟು ಸಪ್ರೆಸ್ ಹಿಮ್, ಹೈದರಾಲಿ ಬಿಸೀಜ್ಡ್ ದಿ 7-ringed ಫೋರ್ಟ್ ಆಫ್ ಚಿತ್ರದುರ್ಗ. ನೋಡಿ, ಏನಾದರೂ ಮಾಡಿ ಮದಕರಿ ನಾಯಕಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಹೈದರಾಲಿ ಏನು ಮಾಡ್ತಾನೆ, ಈ 7 ಸುತ್ತಿನ ಕೋಟೆ ಅಂತ ಏನು ಕರಿತೀವಿ ಚಿತ್ರದುರ್ಗದಲ್ಲಿ, ಆ ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ಅಂದರೆ ಫುಲ್ಲು ಸರೌಂಡ್ ಮಾಡಿ ಅದನ್ನೇನಾದರೂ ಮಾಡಿ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ. ಬಟ್ ಇಟ್ ವಾಸ್ ಎನ್ ಇಂಪಾಸಿಬಲ್ ಟಾಸ್ಕ್ ಟು ಆಕ್ಯುಪೈ ಸಚ್ ಎನ್ ಇನ್ವಿನ್ಸಿಬಲ್ ಫೋರ್ಟ್. ನೋಡಿ, ಒಂದು ಕೋಟೆನ ಆಕ್ಯುಪೈ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ. ಅವ್ರು ಬಾಕ್ಲು ಹಾಕ್ಕೊಂಡಿರ್ತಾರೆ, ಕಲ್ಲಲ್ಲೆಲ್ಲ ಕಟ್ಟಿರ್ತಾರೆ, ಒಳಗಡೆ ಇರ್ತಾರೆ, ಒಳಗೋಗೋಕ್ಕೆ ಬಿಡ್ತಾ ಇರಲ್ಲ, ಈ ಥರ ಇರುತ್ತೆ. ಅದರಲ್ಲೂ ಚಿತ್ರದುರ್ಗ ಕೋಟೆ ನಾವು ತೊಗೊಂಡ್ವಿ ಅಂದರೆ ತುಂಬ ಸ್ಟ್ರಾಂಗ್ ಕೋಟೆ ಅದು. ಸೊ ಅದನ್ನು ಭೇದ ಮಾಡಿ ಒಳಗೋಗೋದು ತುಂಬ ಕಷ್ಟ ಇರುತ್ತೆ, ಆ ಥರದ್ದು. ದಿ ಸೋಲ್ಜರ್ಸ್ ಆಫ್ ಹೈದರಾಲಿ ಟ್ರೈಡ್ ಟು ಎಂಟರ್ ದಿ ಫೋರ್ಟ್ ಆಫ್ಟರ್ ನೋಯಿಂಗ್ ದಿ ಸೀಕ್ರೆಟ್ ಎಂಟ್ರೆನ್ಸ್ ಇನ್ ದಿ ಆಬ್ಸೆನ್ಸ್ ಆಫ್ ದಿ ವಾಚ್ಮೆನ್. ನೋಡಿರಿ, ಈ ಟೈಮಲ್ಲಿ ಏನಾಗುತ್ತೆ, ಇವರು ಯಾವ ರೀತಿ ಇವ್ರನ್ನ ಸೋಲ್ಸೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಹೈದರಾಲಿಯ ಕೆಲವು ಸೋಲ್ಜರ್ಸ್, ಕೆಲವು ಸೈನಿಕರಿಗೆ ಒಂದು ಸುರಂಗ ಕಾಣುತ್ತೆ. ಸುರಂಗ ಅನ್ನೋದಕ್ಕಿಂತ ಜಸ್ಟ್ ಒಂದು ಓಪನಿಂಗ್ ಕಾಣುತ್ತೆ, ಸೀಕ್ರೆಟ್ ಎಂಟ್ರೆನ್ಸ್. ಅದರಲ್ಲಿ ಇವರು ಹೋಗಿ ಅಟ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ನೀವೆಲ್ಲ ಈ ಕಥೆನ ಕೇಳಿದ್ದೀರ, ಒನಕೆ ಓಬವ್ವ ಅಂತ ಒಂದು ಕಿಂಡಿ ಇರುತ್ತೆ, ಓಬವ್ವನ ಕಿಂಡಿ ಅಂತ. ಅದಕ್ಕೆ ಹೆಸರು ಇವಾಗ ಓಬವ್ವನ ಕಿಂಡಿನೇ ಅಂತ ಇಟ್ಟಿದ್ದಾರೆ. ಸೊ ಅದರೊಳಗೆ ಬರ್ತಾ ಇದ್ದಾಗ ಅವರು ಒಬ್ಬೊಬ್ಬರನ್ನ ಒನಕೆಯಿಂದ ಹೊಡೆದು ಸಾಯಿಸ್ತಾ ಇರ್ತಾರೆ. ಅದೆಲ್ಲ ಕೂಡ ನಿಮಗೆ ಸ್ಟೋರಿ ಆಲ್ರೆಡಿ ಗೊತ್ತು. ಸೊ ಅಟ್ ದಟ್ ಟೈಮ್ ದಿ ವೈಫ್ ಆಫ್ ಎ ವಾಚ್ಮ್ಯಾನ್ ಕಾಲ್ಡ್ ಓಬವ್ವ ಕಿಲ್ಡ್ ದಿ ಎನಿಮೀಸ್ ವಿತ್ ಅರ್ ವುಡನ್ ಪೆಸ್ಟಲ್ ಅಥವಾ ಒನಕೆ. ಆ ಟೈಮಲ್ಲಿ ಇವರು ಒಬ್ಬೊಬ್ಬರೇ ಒಳಗೋಗ್ತಾ ಇರೋದನ್ನು ನೋಡಿದಾಗ ಈ ಒಂದು ಏನು ಚಿತ್ರದುರ್ಗ ಕೋಟೆಯಲ್ಲಿ ಒಬ್ಬರು ವಾಚ್ಮ್ಯಾನ್ ಇರ್ತಾರೆ, ಅವರ ವೈಫ್ ಅದನ್ನು ನೋಡಿಬಿಟ್ಟು ನಾನು ಏನಾದರೂ ಮಾಡಿ ಇದನ್ನು ಕಾಪಾಡಬೇಕು ಕೋಟೆನ ಅಂತ ಒಂದು ಒನಕೆ ತಂದುಬಿಟ್ಟು ಅವ್ರಿಗೆ ಚೆನ್ನಾಗಿ ಹೊಡೆದು ಅವ್ರನ್ನ ಸಾಯಿಸ್ತಾ ಇರ್ತಾರೆ. ದಟ್ ಸೀಕ್ರೆಟ್ ಪ್ಯಾಸೇಜ್ ಈಸ್ ಪ್ರೆಸೆಂಟ್ ಇನ್ ದಿ ಫೋರ್ಟ್ ಆಫ್ ಚಿತ್ರದುರ್ಗ ಆ್ಯಂಡ್ ಕಾಲ್ಡ್ ಓಬವ್ವನ ಕಿಂಡಿ. ಈ ಏನು ಸೀಕ್ರೆಟ್ ಪ್ಯಾಸೇಜ್ ಇತ್ತು ಅಥವಾ ಸಣ್ಣ ಹೋಲ್ ಟೈಪಲ್ಲಿತ್ತು, ಅದು ಈಗಲೂ ಕೂಡ ಇದೆ ಚಿತ್ರದುರ್ಗ ಹತ್ರ, ಕೋಟೆ ಹತ್ರ. ನೀವೇನಾದರೂ ಹೋದ್ರಿ ಅಂದರೆ ಅದನ್ನು ಈಗಲೂ ಕೂಡ ನೋಡ್ಬೋದು. ಅದನ್ನು ಓಬವ್ವನ ಕಿಂಡಿ ಅಂತ ಕರೀತಾರೆ. ಹೈದರಾಲಿ ವಾಸ್ ನಾಟ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಡಿಫೀಟ್, ಬಿಸೀಜ್ಡ್ ದಿ ಫೋರ್ಟ್ ಒನ್ಸ್ ಅಗೇನ್. ನೋಡಿ, ಆ ಯುದ್ಧದಲ್ಲಿ, ಮೊದಲು ನಡೆದಂಥ ಯುದ್ಧದಲ್ಲಿ ಹೈದರಾಲಿಗೆ ಈ ಕೋಟೆನ ಮುತ್ತಿಗೆ ಹಾಕಿ ಗೆಲ್ಲಕ್ಕಾಗಲ್ಲ. ಸೊ ವಾಪಸ್ ಹೋಗ್ತಾನೆ, ಮತ್ತೆ ಪ್ರಿಪೇರ್ ಆಗಿ ಇನ್ನೊಂದು ಸರಿ ಬರ್ತಾನೆ ಅಥವಾ ಇನ್ನೊಂದು ಸರಿ ಟ್ರೈ ಮಾಡ್ತಾನೆ. ಮದಕರಿ ನಾಯಕ ವಾಸ್ ಡಿಫೀಟೆಡ್ ಇನ್ ದಿ ಫಿಯರ್ಸ್ ವಾರ್.
ನೋಡಿ ನೆಕ್ಸ್ಟ್ ಒಂದು ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಮದಕರಿ ನಾಯಕ ಅವರು ಸೋತೋಗ್ತಾರೆ. ದಿ ಡೈನಾಸ್ಟಿಕ್ ರೂಲ್ ಆಫ್ ಚೀಫ್ಟೈನ್ಸ್ ಆಫ್ ಚಿತ್ರದುರ್ಗ ಪ್ರಾವಿನ್ಸ್ ಎಂಡೆಡ್ ವಿತ್ ದಿ ರೂಲ್ ಆಫ್ ಮದಕರಿ ನಾಯಕ. ಈ ರೀತಿ ಚಿತ್ರದುರ್ಗ ರೂಲರ್ಸ್ ಏನು 211 ವರ್ಷ ರೂಲ್ ಮಾಡಿರ್ತಾರೆ ಅದು ಕೊನೆ ಆಗುತ್ತೆ. ನೋಡಿ ಇದರಲ್ಲಿ ಮದಕರಿ ನಾಯಕ ಅವರು ಸತ್ತೋಗ್ತಾರೆ. ಆ್ಯಕ್ಚುಲಿ ಯುದ್ಧದಲ್ಲಿ ಸತ್ತೋದ್ರು ಅಂತಲೂ ಇದೆ, ಮತ್ತು ಏನೋ ಜೈಲಿಗೆ ಹಾಕಿದ್ರು ಅಲ್ಲಿ ಸತ್ತೋದ್ರು ಅಂತ ಕೂಡ ಇದೆ. ಕರೆಕ್ಟಾಗಿ ಕ್ಲಿಯರ್ ಆಗೋದು ಮೆನ್ಷನ್ ಆಗಿಲ್ಲ ಹಿಸ್ಟ್ರೀಸಲ್ಲಿ. ಚಿತ್ರದುರ್ಗ ಈಸ್ ಎನ್ ಅಟ್ರಾಕ್ಟಿವ್ ಹಿಲ್ ಫೋರ್ಟ್ ಕನ್ಸಿಸ್ಟಿಂಗ್ ಆಫ್ 7 ಎನ್ಸರ್ಕಲ್ಡ್ ಫೋರ್ಟ್ಸ್. ನೋಡಿ ಚಿತ್ರದುರ್ಗ ತುಂಬ ಅಟ್ರಾಕ್ಟಿವ್ ಹಿಲ್ ಫೋರ್ಟ್ ಅಂತ ಕರಿಬೋದು. ನೀವು ಒಂದು ವಿಡಿಯೋ ಹಾಕಿರ್ತೀನಿ, ಆದರೆ ಇಲ್ಲಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಆ ಕೋಟೆ. ಮತ್ತು ಇದರಲ್ಲಿ 7 ಎನ್ಸರ್ಕಲ್ಡ್ ಫೋರ್ಟ್ಸ್ ಇದೆ. ಅಂದರೆ ಒಂದು ಗೋಡೆ ಆದಮೇಲೆ ಇನ್ನೊಂದು ಗೋಡೆ, ಅದು ಗೋಡೆ ಆದಮೇಲೆ ಇನ್ನೊಂದು ಗೋಡೆ, ಈ ಟೈಪಲ್ಲಿ 7 ಸುತ್ತಿನ ಕೋಟೆ ಅಂತ ಅದನ್ನು ಕರೀತಾರೆ. ದೇರ್ ಆರ್ ಸೆವರಲ್ ಟೆಂಪಲ್ಸ್ ಆ್ಯಂಡ್ ಟ್ಯಾಂಕ್ಸ್ ಇನ್ಸೈಡ್ ಇಟ್. ನೋಡಿ ಈ ಒಂದು ಕೋಟೆ ಒಳಗಡೆ ಎಷ್ಟೊಂದು ದೇವಸ್ಥಾನಗಳಿದೆ ಮತ್ತು ಎಷ್ಟೊಂದು ಕೆರೆಗಳು ಕೂಡ ಇದೆ. ದಿ ನಾಯಕಾಸ್ ಆಫ್ ಚಿತ್ರದುರ್ಗ ಬಿಲ್ಡ್ ಸೆವರಲ್ ಟೆಂಪಲ್ಸ್. ಚಿತ್ರದುರ್ಗದ ನಾಯಕರು ಎಷ್ಟೊಂದು ದೇವಸ್ಥಾನಗಳನ್ನೆಲ್ಲ ಕೂಡ ಕಟ್ಟಿಸಿರ್ತಾರೆ. ದಿ ಭರಮಸಾಗರ ಆ್ಯಂಡ್ ಭೀಮಸಮುದ್ರ ಟ್ಯಾಂಕ್ಸ್ ಆರ್ ದೇರ್ ಕಾಂಟ್ರಿಬ್ಯೂಷನ್ಸ್. ಅದರಲ್ಲಿ 2 ಇಂಪಾರ್ಟೆಂಟ್ ಬಂದು ಭರಮಸಾಗರ ಮತ್ತು ಭೀಮಸಾಗರ ಅಂತ. ದಿ ನಾಯಕಾಸ್ ಆಫ್ ಚಿತ್ರದುರ್ಗ ಆರ್ ನೋನ್ ಫಾರ್ ದರ್ ಬ್ರೇವರಿ ಆ್ಯಂಡ್ ವ್ಯಾಲರ್. ನಾವು ಚಿತ್ರದುರ್ಗದ ನಾಯಕರು ಅಂದರೆ ಇಮಿಡಿಯೇಟಾಗಿ ನಮ್ಗೆ ಯಾವ್ದು ಗೊತ್ತಾಗುತ್ತೆ, ಏನನ್ಸುತ್ತೆ, ಅವರು ತುಂಬ ಶೌರ್ಯ ಇರೋವಂಥವ್ರು, ತುಂಬ ಬ್ರೇವ್ ಅವರು ಅಂತ ನಮಗೆ ಗೊತ್ತಾಗುವಂಥದ್ದು. ಕ್ರೋನಾಲಜಿ ಅಂದರೆ ಜಸ್ಟ್ ಯಾವಾಗಿಂದ ಯಾರು ರೂಲ್ ಮಾಡ್ತಾಯಿದ್ರು ಅಂತ. ಮತ್ತಿ ತಿಮ್ಮಣ್ಣ ನಾಯಕ 1568 1589, ಬಿಚ್ಚುಗತ್ತಿ ಭರಮಣ್ಣ ನಾಯಕ 1689 1721, ಹಿರೇ ಮದಕರಿ ನಾಯಕ 1721 1749, ರಾಜವೀರ ಮದಕರಿ ನಾಯಕ 1754 1779. ಸೊ ಇದು ಕ್ರೋನಾಲಜಿ. ದಿ ನಾಯಕಾಸ್ ಆಫ್ ಸುರಪುರ. ಈಗ ಕೆಳದಿ ಬಗ್ಗೆ ತಿಳ್ಕೊಂಡಾಯಿತು, ಚಿತ್ರದುರ್ಗದ ಬಗ್ಗೆ ತಿಳ್ಕೊಂಡಾಯಿತು, ಇವರ ನಾಯಕರು ಏನು ಎಲ್ಲ ಕಂಪ್ಲೀಟಾಗಿ ನಮಗೆ ಅರ್ಥ ಆಗಿದೆ. ಈಗ ಸುರಪುರ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ಸುರಪುರ ಇನ್ ಯಾದಗಿರಿ ಡಿಸ್ಟ್ರಿಕ್ಟ್ ಈಸ್ ಸಿಚುವೇಟೆಡ್ ಇನ್ ಬಿಟ್ವೀನ್ ದಿ ರಿವರ್ ಕೃಷ್ಣ ಆ್ಯಂಡ್ ಭೀಮಾ. ನೋಡಿರಿ, ಕೃಷ್ಣ ಮತ್ತು ಭೀಮಾ ಅಂತ 2 ನದಿಗಳಿದೆ. ಆ 2 ನದಿಗಳ ಮಧ್ಯದಲ್ಲಿ ಈ ಒಂದು ಸುರಪುರ ರೀಜನ್ನು ಇದ್ದಿದ್ದು. ಇದು ಯಾದಗಿರಿ ಡಿಸ್ಟ್ರಿಕ್ಟಲ್ಲಿದೆ. ಫ್ರಮ್ 1637 to 1858 CE 12 ನಾಯಕಾಸ್ ರೂಲ್ಡ್ ಇಟ್. ಈ ಒಂದು ಪಾಳೆಪಟ್ಟು ಅಥವಾ ಈ ಒಂದು ರೀಜನ್ನು ಇವರು ಸುರಪುರ ನಾಯಕರು ರೂಲಿಂಗ್ ಶುರು ಮಾಡಿದ್ದು 1637. ಅದು ಎಂಡ್ ಆಗಿದ್ದು ಬಂದು 1858. ಏನು 1858? ಸೊ ನಿಮ್ಗೆ ಇನ್ನೊಂದು ನೆನಪಾಗ್ಬೋದು, 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿತ್ತು. ಸೊ ಅದಾಗಿ ಜಸ್ಟ್ ಒಂದು 6 ತಿಂಗಳು 1 ವರ್ಷಕ್ಕೆ ಈ ಪಾಳೆಪಟ್ಟು ಎಂಡ್ ಆಯಿತು. ಸೊ ಅಲ್ಲಿವರೆಗೂ 12 ಜನ ನಾಯಕರು ರೂಲ್ ಮಾಡಿರ್ತಾರೆ. ಗಡ್ಡಿಪಿಡ್ಡ ನಾಯಕ ವಾಸ್ ದಿ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ಇದರ ಫೌಂಡರ್ ಯಾರು ಅಂದರೆ ಇದನ್ನು ಶುರು ಮಾಡಿದವರು ಯಾರು? ಗಡ್ಡಿಪಿಡ್ಡ ನಾಯಕ ಅಂತ. ಈಸ್ ಆನ್ಸಿಸ್ಟರ್ಸ್ ವೇರ್ ಇನ್ ದಿ ವಿಜಯನಗರ ಆರ್ಮಿ. ದೇ ಆರ್ ಒನ್ ಅಮಾಂಗ್ ದಿ ಸ್ಕ್ಯಾಟರ್ಡ್ ಗ್ರೂಪ್ಸ್ ಆಫ್ಟರ್ ದಿ ಫಾಲ್ ಆಫ್ ವಿಜಯನಗರ್ ಎಂಪೈರ್. ನೋಡಿರಿ, ಇವರು ಸುರಪುರ ನಾಯಕರು, ಇವರ ಆರಿಜಿನ್ ಏನು ಅಂದರೆ, ನೋಡಿ ಇವರ ಆನ್ಸಿಸ್ಟರ್ಸ್ ಬಂದು ವಿಜಯನಗರ ಆರ್ಮಿಯಲ್ಲಿ ಸೈನಿಕರಾಗಿರ್ತಾರೆ. ಅಲ್ಲಿ ಕಮಾಂಡರ್ಸ್, ಸೈನಿಕರು ಈ ಥರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಬ್ಯಾಟಲ್ ಆಫ್ ತಾಳಿಕೋಟ ಅಲ್ಲಿ ಎಲ್ಲ ಕೂಡ ಸೈನ್ಯ ಸತ್ತೋದ್ಮೇಲೆ, ಅಲ್ಲಿ ವಿಜಯನಗರ ಎಂಪೈರ್ ಡಿಸ್ಟ್ರಾಯ್ ಆದಮೇಲೆ ಇವರೆಲ್ಲ ಕೂಡ ಒಬ್ಬೊಬ್ಬರು ಒಂದು ಕಡೆಗೆ ಹೊರಟೋಗ್ತಾರೆ. ಅದರಲ್ಲಿ ಒಂದು ಗ್ರೂಪ್ ಅವರು ಈ ಸುರಪುರ ನಾಯಕರು. ಲೇಟರ್ ಆಫ್ಟರ್ ಗೆಟಿಂಗ್ ದಿ ಅಫಿಷಿಯಲ್ ಪರ್ಮಿಷನ್ ಫ್ರಮ್ ವಿಜಯಪುರ ಆದಿಲ್ ಶಾಹೀಸ್, ದೇ ಸ್ಟಾರ್ಟೆಡ್ ಟು ರೂಲ್ ಫ್ರಮ್ ವಾಗಿನಗಿರಿ. ನೋಡಿ ಇವರು ಆಮೇಲೆ ಏನು ಮಾಡ್ತಾರೆ, ಸಪ್ರೇಟ್ ಬಂದು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಲ್ಲ ಇರ್ತಾರೆ. ಆಮೇಲೆ 1637 ಆ ಟೈಮಲ್ಲಿ ಇವರು ವಿಜಯಪುರ ಆದಿಲ್ ಶಾಹೀಸ್ ಇರ್ತಾರಲ್ಲ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇವರು ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೀತಾಂಬರಿ ಬಹರಿಪಿಡ್ಡ ನಾಯಕ 1687 to 1726 ಮೇಡ್ ಸುರಪುರ ಇಸ್ ಕ್ಯಾಪಿಟಲ್ ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ಇಟ್. ನೋಡಿ ಇದೇನು ಮಾಡ್ತಾರೆ, 1687 1726ವರೆಗೂ ರೂಲ್ ಮಾಡಿದಂಥ ಪೀತಾಂಬರಿ ಬಹರಿಪಿಡ್ಡ ನಾಯಕ ಅವರು ಸುರಪುರ ಅನ್ನೋ ಹತ್ರ ಒಂದು ಸಿಟಿ ಕಟ್ಟಿಸ್ತಾರೆ, ಒಂದು ಕ್ಯಾಪಿಟಲ್ ಸಿಟಿ ಕಟ್ಟಿಸ್ತಾರೆ. ಕಟ್ಟಿಸ್ಬಿಟ್ಟು ಅಲ್ಲಿಂದ ಇವರು ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೇಟರ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಅಗ್ರಿಮೆಂಟ್ ಆಫ್ ಬ್ರಿಟಿಷ್ ಆ್ಯಂಡ್ ಹೈದರಾಬಾದ್ ನಿಜಾಮ್, ಸುರಪುರ ಕೇಮ್ ಅಂಡರ್ ದಿ ಕಂಟ್ರೋಲ್ ಆಫ್ ಹೈದರಾಬಾದ್. ನೋಡಿರಿ, ಆಮೇಲೆ ಸುಮಾರು ವರ್ಷಗಳಾದಮೇಲೆ ಏನಾಯಿತು, ಬ್ರಿಟಿಷ್ ಅವರು ಮತ್ತು ಹೈದರಾಬಾದ್ ನಿಜಾಮ್ ಇವರೆಲ್ಲ ಒಪ್ಪಂದಗಳು ಮಾಡಿಕೊಂಡಾಗ ಆ ಒಪ್ಪಂದದಲ್ಲಿ ಸುರಪುರ ಅವ್ರದ್ದು ಹೈದರಾಬಾದ್ ಕಂಟ್ರೋಲ್ಗೆ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅದೆಲ್ಲ ಕೂಡ ನೀವು ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಲ್ಲೆಲ್ಲ ತಿಳ್ಕೊಳ್ತೀರ. ಇವಾಗ ಇಷ್ಟೇ ಸಾಕು. ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ, ದಿ ಸನ್ ಆಫ್ ರಾಜ ಕೃಷ್ಣಪ್ಪ ನಾಯಕ, ಕೇಮ್ ಟು ಪವರ್. ನೋಡಿ 1843 ಏನಾಯಿತು, ವೆಂಕಟಪ್ಪ ನಾಯಕ ಅನ್ನೋರು ಅಧಿಕಾರಕ್ಕೆ ಬರ್ತಾರೆ ರಾಜರಾಗಿ ಅಥವಾ ಈ ಕಿಂಗ್ಡಮ್ನ ನಾಯಕರಾಗಿ. ಅವರು ಬಂದು ರಾಜ ಕೃಷ್ಣಪ್ಪ ನಾಯಕ ಅವರ ಮಗ. ದಿ ನ್ಯೂಸ್ ಆಫ್ ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ ರೀಚ್ಡ್ ಸುರಪುರ.
ನಾನು ಈ ಟೈಮಲ್ಲಿ ಹೇಳಿದೆ, ಈ ಟೈಮ್ ಪೀರಿಯಡ್ ನೋಡಿ 1843 to 1858 ಅಂದರೆ ಈ 1857 ಈ ಟೈಮಲ್ಲೆಲ್ಲ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತಾ ಇರುತ್ತೆ. ಸೊ ಆ ಟೈಮಲ್ಲಿ ಇವರು ರಾಜರಾಗಿದ್ದರು. ಈ ಥರ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಶುರುವಾಗಿದೆ ಮತ್ತು ಸಿಪಾಯಿ ಮಿಟಿನೆಲ್ಲ ಶುರುವಾಗಿದೆ, ಬ್ರಿಟಿಷ್ ಅವ್ರ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ನಾಲ್ವಡಿ ವೆಂಕಟಪ್ಪ ನಾಯಕ ಹ್ಯಾಡ್ ಎ ಪ್ಲ್ಯಾನ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಬೈ ಯೂನಿಫೈಯಿಂಗ್ ದಿ ಕಿಂಗ್ಸ್ ಆಫ್ ಸೌತ್ ಇಂಡಿಯಾ. ವೆಂಕಟಪ್ಪ ನಾಯಕ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಹೌದು ಕರೆಕ್ಟು, ಬ್ರಿಟಿಷ್ ಅವ್ರನ್ನ ನಾವು ಇಂಡಿಯಾದಿಂದ ಅಥವಾ ನಮ್ಮ ಒಂದು ರೀಜನಿಂದ ಓಡಿಸ್ಬೇಕು, ಅದಕ್ಕೆ ನಾವೇನು ಮಾಡಬೇಕು, ಸೌತ್ ಇಂಡಿಯಾದಲ್ಲಿರೋಂಥ ಎಲ್ಲ ರಾಜರನ್ನು ಕೂಡ ನಾವು ಯುನೈಟ್ ಮಾಡಬೇಕು, ಎಲ್ಲರೂ ಯುನೈಟ್ ಆಗಿ ನಾವು ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕು ಅಂತ ಇವ್ರಿಗೊಂದು ಐಡಿಯಾ ಬರುತ್ತೆ. ಈ ಎನ್ಲಿಸ್ಟೆಡ್ ಅರಬ್ಸ್ ಆ್ಯಂಡ್ ರೋಹಿಲಾಸ್ ಇನ್ ಇಸ್ ಆರ್ಮಿ, ಇವರೇನು ಮಾಡ್ತಾರೆ, ಇವರ ಒಂದು ಆರ್ಮಿಯಲ್ಲಿ ಸೈನ್ಯದಲ್ಲಿ ಅರಬ್ಸ್ನ ಮತ್ತು ರೋಹಿಲಾಸ್ನೆಲ್ಲ ಕೂಡ ಸೇರಿಸ್ಕೊಳ್ತಾರೆ. ಆ್ಯಂಡ್ ಈ ಆಲ್ಸೋ ಸ್ಟಾರ್ಟೆಡ್ ಟು ಟ್ರೈನ್ ದಿ ಆರ್ಮಿ, ಜೊತೆಗೆ ಇವರು ಆರ್ಮಿನ ಟ್ರೈನ್ ಮಾಡೋದಕ್ಕೂ ಕೂಡ ಅಥವಾ ಅವ್ರಿಗೆ ಟ್ರೈನಿಂಗ್ ಕೊಡೋದು, ಯಾವ ಥರ ಫೈಟ್ ಮಾಡಬೇಕು ಅದೆಲ್ಲ ಕೂಡ ಶುರು ಮಾಡ್ತಾರೆ. ಆನ್ ಇಯರಿಂಗ್ ದೀಸ್ ಡೆವಲಪ್ಮೆಂಟ್ಸ್ ದ ಬ್ರಿಟಿಷ್ ಆಫೀಸರ್ ಥಾರ್ನ್ಹಿಲ್ ರೋಟ್ ಎ ಲೆಟರ್ ಟು ಕ್ಯಾಪ್ಟನ್ ಕ್ಯಾಂಪೆಲ್ ಆನ್ 24th December 1857. ನೋಡಿ ಇದೆಲ್ಲ ಕೂಡ ಅಬ್ಸರ್ವ್ ಮಾಡಿದಂಥ ಒಬ್ಬರು ಬ್ರಿಟಿಷ್ ಆಫೀಸರ್, ನೋಡಿ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಒಂದೊಂದು ರೀಜನಲ್ಲೂ ಕೂಡ ಒಬ್ಬೊಬ್ಬರು ಆಫೀಸರ್ನ ಇಟ್ಟಿರ್ತಾರೆ, ಅಲ್ಲಿ ಏನೇ ಆಗ್ತಾಯಿದ್ರು ನನಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಸೊ ಅದ್ರ ಪ್ರಕಾರ ಒಬ್ಬರು ಥಾರ್ನ್ಹಿಲ್ ಅನ್ನೋಂಥ ಆಫೀಸರು ಕ್ಯಾಪ್ಟನ್ ಕ್ಯಾಂಪೆಲ್ಗೆ ಒಂದು ಲೆಟರ್ ಬರೀತಾರೆ. ಏನಿರುತ್ತೆ ಅದರಲ್ಲಿ, ಏನು ಹೇಳಿರ್ತಾರೆ, ಹಿ ಡೈರೆಕ್ಟೆಡ್ ಹಿಮ್ ಟು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಅಗೇನ್ಸ್ಟ್ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ. ಏನಿರುತ್ತೆ ಆ ಲೆಟ್ರಲ್ಲಿ ಅಂದರೆ, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇವರು, ಆರ್ಮಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಒಂದು ಸರಿ ಆರ್ಮಿ ಎಲ್ಲ ರೆಡಿ ಆಯಿತು ಅಂದರೆ ನಮ್ಗೆ ಫೈಟ್ ಮಾಡೋಕ್ಕೆ ಅಥವಾ ಸೋಲ್ಸೋಕ್ಕೆ ಕಷ್ಟ ಆಗುತ್ತೆ, ಸೊ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿ, ಅವ್ರನ್ನ ಸೋಲ್ಸೋದು ಅಥವಾ ಅವ್ರನ್ನ ಅಟ್ಯಾಕ್ ಮಾಡೋದು, ಸಾಯಿಸೋದು ಏನೋ ಒಂದು ಮಾಡಿರಿ ಅಂತ ಇವರು ಲೆಟರ್ ಬರೀತಾರೆ. ದಿ ಬ್ರಿಟಿಷ್ ರೆಜಿಮೆಂಟ್ ಎಂಟರ್ಡ್ ಸುರಪುರ ಇನ್ 1858 ಆ್ಯಂಡ್ ಬ್ಯಾಟಲ್ ಎನ್ಶೂಡ್. ನೋಡಿ ಬ್ರಿಟಿಷ್ ರೆಜಿಮೆಂಟ್ ಅವ್ರು ಏನು ಮಾಡ್ತಾರೆ, 1858 ಸುರಪುರಗೆ ಬರ್ತಾರೆ, ಒಂದು ರೆಜಿಮೆಂಟ್ನ ಕಳಿಸ್ಕೊಡ್ತಾರೆ, ಅಲ್ಲಿ ಒಂದು ಚಿಕ್ಕದಾಗಿ ಯುದ್ಧ ನಡೆಯುತ್ತೆ. ದಿ ಎನ್ರೇಜ್ಡ್ ಆರ್ಮಿ ಆಫ್ ಸುರಪುರ ಬ್ರೋಕ್ ದಿ ಬೋನ್ಸ್ ಆಫ್ ಸ್ಟುವರ್ಟ್, ನ್ಯೂಬರಿ ಆಲ್ಸೋ ಫೆಲ್. ಈ ಸುರಪುರದ ಆರ್ಮಿ ಏನಿತ್ತು ಅಥವಾ ಸೈನಿಕರೇನಿದ್ರು, ಇವ್ರಿಗೆ ತುಂಬ ಕೋಪ ಬಂದಿರುತ್ತೆ ಬ್ರಿಟಿಷ್ ಅವ್ರ ಮೇಲೆ. ಸೊ ಇವರೆಲ್ಲ ಕೂಡ ಅಟ್ಯಾಕ್ ಮಾಡಿಬಿಟ್ಟು ಸ್ಟುವರ್ಟ್ ಅಂತ ಒಬ್ಬ ಇರ್ತಾನಲ್ಲ ಅವನ್ನ ಸೋಲಿಸ್ತಾರೆ, ಮತ್ತು ನ್ಯೂಬೆರಿ ಅಂತಂದರೆ ಅದೊಂದು ಕ್ಯಾಂಪ್ ಅಥವಾ ಒಂದು ಚಿಕ್ಕ ಒಂದು ಟೌನ್ ಅಂದ್ಕೊಳ್ಳಿ, ಅದನ್ನು ಕೂಡ ಇವರ ವಶಕ್ಕೆ ತಗೊಳ್ತಾರೆ. ಮೀನ್ ವೈಲ್ ನಾಲ್ವಡಿ ವೆಂಕಟಪ್ಪ ನಾಯಕ ಟ್ರಾವೆಲ್ ಟು ಹೈದರಾಬಾದ್ ಟು ಬ್ರಿಂಗ್ ದಿ ಸ್ಪೆಷಲ್ ಫೋರ್ಸಸ್ ಆಫ್ ಅರಬ್ ಆ್ಯಂಡ್ ರೋಹಿಲ್. ನೋಡಿ ಏನು ಅಂದರೆ, ಇಷ್ಟೇ ಆರ್ಮಿ ಇದ್ದರೆ ಸಾಕಾಗಲ್ಲ. ಫಸ್ಟ್ ಸರಿ ಏನೋ ಬ್ರಿಟಿಷವ್ರನ್ನ ನಾವು ಓಡಿಸಿದ್ದೀವಿ ಇಲ್ಲಿಂದ ಸುರಪುರದಿಂದ, ಆದರೆ ನೆಕ್ಸ್ಟ್ ಬ್ರಿಟಿಷವ್ರು ಇನ್ನೂ ಹೆಚ್ಚು ಜನನ ಕರ್ಕೊಂಬರ್ತಾರೆ, ಇನ್ನೂ ದೊಡ್ಡ ಸೈನ್ಯನ ಕರ್ಕೊಂಬರ್ತಾರೆ, ಆಗ ಸೋಲ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಏನು ಮಾಡಿದ್ರು, ನಾಲ್ವಡಿ ವೆಂಕಟಪ್ಪ ನಾಯಕ ಅವರು ಈ ಥರ ರಿಯಲೈಸ್ ಆಗಿ ಹೈದರಾಬಾದ್ಗೆ ಹೋಗಿ ಅಲ್ಲಿ ಹೈದರಾಬಾದ್ ನಿಜಾಮ್ನ ಹೆಲ್ಪು ಮತ್ತು ಇವರು ದುಡ್ಡು ಕೊಟ್ಟು ಈ ಥರ ಎಲ್ಲ ಆರ್ಮಿನೆಲ್ಲ ಕೂಡ ಕರ್ಕೊಂಡು ಇಲ್ಲಿಗೆ ಬರೋಣ ಅಂತ ಹೋಗ್ತಾರೆ. ದಿ ಬ್ರಿಟಿಷ್ ಫೋರ್ಸಸ್ ಎಂಟರ್ಡ್ ಸುರಪುರ ಆ್ಯಂಡ್ ಡಿಸ್ಟ್ರಾಯ್ಡ್ ಇಟ್. ನೋಡಿ ಈ ಟೈಮಲ್ಲಿ ಏನಾಗುತ್ತೆ, ಇವರು ಇಲ್ಲದೇ ಇರೋ ಟೈಮಲ್ಲಿ ಬ್ರಿಟಿಷ್ ಫೋರ್ಸಸ್ಸು ಸುರಪುರಗೆ ಬಂದುಬಿಡ್ತಾರೆ, ಬಂದು ಸುರಪುರನ ಡಿಸ್ಟ್ರಾಯ್ ಮಾಡ್ತಾರೆ, ಸೋಲ್ಸ್ಬಿಡ್ತಾರೆ. ದಿ ಪ್ರೈಮ್ ಮಿನಿಸ್ಟರ್ ಆಫ್ ಹೈದರಾಬಾದ್ ನಿಜಾಮ್ ಸಲಾರ್ ಜಂಗ್ ಹ್ಯಾಂಡೆಡ್ ಓವರ್ ನಾಲ್ವಡಿ ವೆಂಕಟಪ್ಪ ನಾಯಕ ಆನ್ ದಿ ಪ್ರಿಟೆಕ್ಸ್ಟ್ ಆಫ್ ಹೆಲ್ಪಿಂಗ್ ಹಿಮ್ ವಿತ್ ದಿ ಇಂಟೆನ್ಷನ್ ಆಫ್ ಗೆಟಿಂಗ್ ಎ ಫೇವರ್. ನೋಡಿ ಹೈದರಾಬಾದ್ ನಿಜಾಮ್ನ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಸಲಾರ್ ಜಂಗ್ ಅಂತೇಳಿ. ಈ ವ್ಯಕ್ತಿ ಏನು ಮಾಡ್ತಾನೆ, ಬ್ರಿಟಿಷ್ ಅವ್ರಿಗೇನಾದರೂ ನಾಲ್ವಡಿ ವೆಂಕಟಪ್ಪ ನಾಯಕನ ಇಟ್ಕೊಟ್ವಿ ಅಂದರೆ ಆಗ ನನಗೆ ಬ್ರಿಟಿಷ್ ಅವ್ರು ಏನಾದರೂ ಹೆಲ್ಪ್ ಮಾಡ್ತಾರೆ, ನನಗೇನಾದರೂ ಸಿಗುತ್ತೆ ಇಂಟರ್ನ್ ಅಂತೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಏನು ಮಾಡ್ತಾರೆ, ಮೋಸ ಮಾಡಿಬಿಟ್ಟು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಕರೆಸಿಬಿಟ್ಟು ವೆಂಕಟಪ್ಪ ನಾಯಕನ ಬ್ರಿಟಿಷ್ ಅವ್ರಿಗೆ ಹಿಡ್ಕೊಟ್ಬಿಡ್ತಾರೆ. ಬ್ರಿಟಿಷ್ ಕೆಪ್ಟ್ ನಾಲ್ವಡಿ ವೆಂಕಟಪ್ಪ ನಾಯಕ ಇನ್ ಎ ಪ್ರಿಸನ್ ಅಟ್ ಸಿಕಂದ್ರಾಬಾದ್. ನೋಡಿ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಇವರು ಅರೆಸ್ಟ್ ಮಾಡಿದ್ಮೇಲೆ ಸಿಕಂದ್ರಾಬಾದ್ ಅಂತ ಒಂದು ಜಾಗ ಇದೆ, ಹೈದರಾಬಾದ್ ಪಕ್ಕದಲ್ಲೇ ಇರೋದು ಆಂಧ್ರದಲ್ಲಿ. ಸೊ ಆ ಜಾಗದಲ್ಲಿ ಒಂದು ಜೈಲೊಳಗೆ ಇವ್ರನ್ನ ಕೂಡಾಕ್ತಾರೆ. ಲೇಟರ್ ಈ ವಾಸ್ ಸಬ್ಜೆಕ್ಟೆಡ್ ಟು ಎನ್ಕ್ವೈರಿ ಆ್ಯಂಡ್ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್. ಆಮೇಲೆ ಇವ್ರನ್ನ ಏನು ಮಾಡ್ತಾರೆ, ಒಂದು ಎನ್ಕ್ವೈರಿ ಮಾಡ್ತಾರೆ, ನೀವು ಈ ಥರ ಮಾಡಿದ್ದು ಸರಿನಾ, ಬ್ರಿಟಿಷ್ ಅವ್ರ ವಿರುದ್ಧ ನೀನು ಮಾತಾಡಿದೆ, ಬ್ರಿಟಿಷ್ ಅವ್ರ ವಿರುದ್ಧ ನೀನು ಆ್ಯಕ್ಷನ್ ಮಾಡಿದೆ ಅಂತ ಇದೆಲ್ಲ ಕೂಡ ಹೇಳಿದ್ಮೇಲೆ ಅವ್ರಿಗೆ ಡೆತ್ ಸೆಂಟೆನ್ಸ್ ಕೊಡ್ತಾರೆ, ಅಂದರೆ ಮರಣದಂಡನೆನ ವಿಧಿಸ್ತಾರೆ ಬ್ರಿಟಿಷ್ ಕೋರ್ಟಲ್ಲಿ. ಆನ್ ದಿ ಪ್ಲೀ ಮೇಡ್ ಬೈ ಎ ಬ್ರಿಟಿಷ್ ಆಫೀಸರ್ ಮೆಡೋಸ್ ಟೈಲರ್, ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಡ್ರಾಪ್ಡ್ ದಿ ಡೆತ್ ಸೆಂಟೆನ್ಸ್ ಆ್ಯಂಡ್ ಕಂಡೆಮ್ಡ್ ಹಿಮ್ ಫಾರ್ 4 years ಡಿಪೋರ್ಟೇಷನ್. ನೋಡಿರಿ ಈ ಥರ ಆದಾಗ ಡೆತ್ ಸೆಂಟೆನ್ಸ್ನ ಇಶ್ಯೂ ಮಾಡಿದಾಗ ಒಬ್ಬರು ಬ್ರಿಟಿಷ್ ಆಫೀಸರ್ ಇರ್ತಾರೆ ಮೆಡೋಸ್ ಟೈಲರ್ ಅನ್ನೋರು. ಇವ್ರೇನು ಮಾಡ್ತಾರೆ, ಇಲ್ಲ ವೆಂಕಟಪ್ಪ ನಾಯಕ ಅವ್ರನ್ನ ಡೆತ್ ಸೆಂಟೆನ್ಸ್ ಕೊಡೋದು ತಪ್ಪು, ಮರಣದಂಡನೆ ಕೊಡಬೇಡ್ರಿ ಅವ್ರಿಗೆ ಅಂತ ಕೇಳ್ಕೊಳ್ತಾರೆ. ಅದರಿಂದ ಏನು ಮಾಡ್ತಾರೆ, ಇಂಡಿಯಾದ ಗವರ್ನರ್ ಜನರಲ್ ಆವಾಗ ಇದ್ದಂಥ ಬ್ರಿಟಿಷ್ ಗವರ್ನರ್ ಜನರಲ್ ಏನು ಮಾಡ್ತಾರೆ, ಇದನ್ನು ಒಂದು ಶಿಕ್ಷೆನ ಕ್ಯಾನ್ಸಲ್ ಮಾಡಿಬಿಟ್ಟು 4 ವರ್ಷ ಡಿಪೋರ್ಟೇಷನ್ ಕೊಡ್ತಾರೆ. ಅಂದರೆ 4 ವರ್ಷ ಎಲ್ಲಾದರೂ ಜೈಲಲ್ಲಿ ಇಡ್ತಾರೆ, ದೂರ, ಸುರಪುರಗಿಂತ ದೂರ ಇಡೋ ಥರ ಹೇಳ್ತಾರೆ. ವೈಲ್ he was taken to a fort in Chengalpet near Madras, the British betrayed him and shot the resisting Venkatappa Nayaka dead.
ನೋಡಿ ಬ್ರಿಟಿಷ್ ಅವರು ಇವ್ರನ್ನ ಅಲ್ಲಿಂದ ಕರ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇರಬೇಕಾದ್ರೆ, ಮದ್ರಾಸ್ ಹತ್ರ ಹೋಗ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ, ಇವರು ಮಲಗಿರೋಂಥ ವೆಂಕಟಪ್ಪ ನಾಯಕನ ಕರ್ಕೊಂಡು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆವಾಗ ಇವರು ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಲೇಟರ್ ದಿ ಸ್ಪ್ರೆಡ್ ದಿ ಫಾಲ್ಸ್ ನ್ಯೂಸ್ ದಟ್ ಈ ಕಮಿಟೆಡ್ ಸೂಸೈಡ್. ಆಮೇಲೆ ಇವರು ಫೇಕ್ ನ್ಯೂಸ್ನ ಕೂಡ ಸ್ಪ್ರೆಡ್ ಮಾಡ್ತಾರೆ, ಇಲ್ಲ ನಾವೇನೂ ಮಾಡಿಲ್ಲ ಅವ್ರಿಗೆ, ಅವರೇನೆ ಸೂಸೈಡ್ ಮಾಡಿಕೊಂಡ್ರು ಅಂತ. ಲೇಟರ್ ದಿ ಬ್ರಿಟಿಷ್ ಗಿಫ್ಟೆಡ್ ಸುರಪುರ ಟು ದಿ ನಿಜಾಮ್ ಆಫ್ ಹೈದರಾಬಾದ್. ಇದಾದಮೇಲೆ ಏನಾಯಿತು, ಬ್ರಿಟಿಷ್ ಅವರು ಈ ಸುರಪುರನ ಹೈದರಾಬಾದ್ ನಿಜಾಮ್ಗೆ ಗಿಫ್ಟ್ ಕೊಟ್ಬಿಡ್ತಾರೆ. ದಿ ಸಕ್ಸಸರ್ಸ್ ಆಫ್ ಸುರಪುರ ಪ್ರಾವಿನ್ಸ್ ಸ್ಪೆಂಡ್ ದೇರ್ ಟೈಮ್ ಅಂಡರ್ ದಿ ನಿಜಾಮ್. ನೋಡಿ, ಈ ಸುರಪುರ ಪ್ರಾವಿನ್ಸ್ನ ಸಕ್ಸಸರ್ಸ್ ಏನಿದ್ರು ಅಂದರೆ ವೆಂಕಟಪ್ಪ ನಾಯಕ ಆದಮೇಲೆ ನೆಕ್ಸ್ಟ್ ಬಂದಂಥ ರೂಲರ್ಸ್ ಎಲ್ಲ, ಇವರೆಲ್ಲ ಕೂಡ ನಿಜಾಮ್ ಅಂಡರಲ್ಲೇ ಜೀವನ ಮಾಡ್ತಿದ್ರು. ಅಂದರೆ ಅಫಿಷಿಯಲಿ ಎಂಡ್ ಆಯಿತು, ಆದರೂ ಇವರು ಕೂಡ ಅಲ್ಲಿ ರೂಲಿಂಗ್ ಎಲ್ಲ ಕೂಡ ಮಾಡ್ತಿದ್ರು. ಫೈನಲಿ ವೆನ್ ದಿ ಪ್ರಾವಿನ್ಸ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ಮರ್ಜ್ಡ್ ವಿತ್ ದಿ ಇಂಡಿಯನ್ ಯೂನಿಯನ್ ಆನ್ ಸೆಪ್ಟೆಂಬರ್ 17th, 1948, ಸುರಪುರ ಆಲ್ಸೋ ಮರ್ಜ್ಡ್ ವಿತ್ ಇಂಡಿಯಾ. ನೋಡಿರಿ, ಆಮೇಲೆ ಈಗ ಏನು ಇಂಡಿಪೆಂಡೆನ್ಸ್ ನಮಗೆಲ್ಲ ಬಂದಾದಮೇಲೆ ಅವಾಗೂ ಕೂಡ ಹೈದರಾಬಾದ್ ನಿಜಾಮ್ ಇಂಡಿಪೆಂಡೆಂಟ್ ದೇಶ ಥರ ರೂಲ್ ಮಾಡ್ತಾಯಿದ್ದ. ಆದರೆ ಸೆಪ್ಟೆಂಬರ್ 17, 1948 ಹೈದರಾಬಾದ್ ನಿಜಾಮ್ನ ಓಡಿಸ್ಬಿಟ್ಟು ನಾವೇನು ಮಾಡಿದ್ವಿ, ಟೋಟಲ್ ಹೈದರಾಬಾದ್ ಪ್ರಾವಿನ್ಸ್ ಏನಿತ್ತು ಅದೆಲ್ಲದನ್ನು ಕೂಡ ಇಂಡಿಯಾದೊಳಗೆ ಆ್ಯಡ್ ಮಾಡ್ಕೊಂಡ್ವಿ. ಆಗ ಈ ಸುರಪುರ ಕೂಡ ಹೈದರಾಬಾದ್ ಜೊತೆಗಿತ್ತು. ಸೊ ಈ ಸುರಪುರ ಕೂಡ ಇಂಡಿಯಾದೊಳ ಜೊತೆ ಆ್ಯಡ್ ಆಯಿತು, ಮರ್ಜ್ ಆಯಿತು. ದಿ ಸುರಪುರ ನಾಯಕಾಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಫೀಲ್ಡ್ ಆಫ್ ಕಲ್ಚರ್. ದೇರ್ ರೂಲ್ ಸ್ಟಿಲ್ ಫೈಂಡ್ಸ್ ರೆಸೊನೆನ್ಸ್ ಇನ್ ದಿ ಮೈಂಡ್ಸ್ ಆಫ್ ಪೀಪಲ್ ಡ್ಯೂ ಟು ದೇರ್ ಪ್ರೋ ಪೀಪಲ್ ಪ್ರೋಗ್ರಾಮ್ಸ್. ನೋಡಿ, ಸುರಪುರ ನಾಯಕರು ಕಲ್ಚರ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ಈಗಲೂ ಕೂಡ ಜನಗಳ ಮನಸ್ಸಲ್ಲಿ ಅಂದರೆ ಅವರು ಏನು ಜನಗಳಿಗೋಸ್ಕರ ಒಳ್ಳೆ ಪ್ರೋಗ್ರಾಮ್ಸ್ ಮಾಡಿದರು, ಜನಗಳಿಗೋಸ್ಕರ ಏನೇನು ಹೆಲ್ಪ್ ಮಾಡಿದರು, ಅದೆಲ್ಲ ಕೂಡ ಈಗಲೂ ಕೂಡ ಜನ ಮಾತಾಡ್ತಾರೆ. ದೇ ಬಿಲ್ಟ್ ಟ್ಯಾಂಕ್ಸ್, ಟೆಂಪಲ್ಸ್, ವೆಲ್ಸ್, ಫೋರ್ಟ್ಸ್ ಆ್ಯಂಡ್ ಪ್ಯಾಲೇಸಸ್. ಇವರು ಎಷ್ಟೊಂದು ಕೋಟೆಗಳನ್ನ ಕಟ್ಟಿಸ್ತಾರೆ, ಎಷ್ಟೊಂದು ಕೆರೆಗಳನ್ನ ಕಟ್ಟಿಸ್ತಾರೆ, ಬಾವಿ, ಅರಮನೆಗಳು, ಪ್ಯಾಲೇಸ್ಗಳು ಎಲ್ಲ ಕೂಡ ಇವರು ಕಟ್ಟಿಸ್ತಾರೆ. ಮೆನಿ ಜಹಾಗೀರ್ಸ್ ವೆರ್ ಗಿವನ್. ಎಷ್ಟೊಂದು ಜಹಾಗೀರನ್ನ ಕೂಡ ಕೊಡ್ತಾರೆ. ಜಹಾಗೀರ್ ಅಂದರೆ ಲ್ಯಾಂಡ್ ಗಿಫ್ಟ್ ಅಂತ. ಅಂದರೆ ಈಗ ಯಾರೋ ಒಬ್ಬರು ತುಂಬ ಒಳ್ಳೆ ಪೇಂಟರ್ ಇರ್ತಾರೆ, ಅವರು ತುಂಬ ಇವ್ರನ್ನ ಇಂಪ್ರೆಸ್ ಮಾಡ್ತಾರೆ ರಾಜರನ್ನ. ಆಗ ಈ ರಾಜರು ಏನು ಮಾಡ್ತಾರೆ, ಅವ್ರಿಗೆ ಇಷ್ಟು ಏರಿಯಾ ಅಂತಂದ್ಬಿಟ್ಟು ಅವ್ರಿಗೆ ಜಹಾಗೀರ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ ಅವ್ರಿಗೆ ಲ್ಯಾಂಡ್ನ. ಈ ರೀತಿ ದೇ ಹ್ಯಾಡ್ ಪ್ರೊವೈಡೆಡ್ ಇನಾಮ್ ಲ್ಯಾಂಡ್ ಟು ಸಸ್ಟೈನ್ ದಿ ವರ್ಷಿಪ್ ಆಫ್ ದೇರ್ ಪ್ಯಾಟ್ರನ್ ಗಾಡ್ ವೆಂಕಟರಮಣ ಅಟ್ ತಿರುಪತಿ ಆ್ಯಂಡ್ ಗೋಪಾಲಸ್ವಾಮಿ. ಇವರು ತಿರುಪತಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆಯಲ್ಲ, ಆ ದೇವಸ್ಥಾನಕ್ಕೂ ಕೂಡ ಇವರು ಒಂದಿಷ್ಟು ಲ್ಯಾಂಡ್ ಅಂತ ಕೊಡ್ತಾರೆ. ದೇ ಹ್ಯಾಡ್ ಆಫರ್ಡ್ ಪ್ಯಾಟ್ರನೇಜ್ ಟು ಮೆನಿ ಆರ್ಟಿಸ್ಟ್, ಸ್ಕಲ್ಪ್ಚರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್. ಮತ್ತು ಏನೇನು ಸ್ಕಲ್ಪ್ಟರ್ಸು, ಮ್ಯೂಸಿಷಿಯನ್ಸು ಅಥವಾ ಆರ್ಟಿಸ್ಟ್ಗಳು, ಪೇಂಟ್ ಮಾಡೋರು, ಡ್ರಾಯಿಂಗ್ ಮಾಡೋರು, ಇವರೆಲ್ಲ ಇರ್ತಿದ್ರಲ್ಲ, ಸ್ಕಲ್ಪ್ಟರ್ಗಳು ಇರ್ಬೋದು, ಕೆತ್ತನೆ ಮಾಡೋರು, ಇವರೆಲ್ಲರಿಗೂ ಕೂಡ ಪ್ಯಾಟ್ರನೇಜ್ ಕೊಡ್ತಾರೆ. ಅಂದರೆ ಅವ್ರಿಗೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟು, ಅವ್ರಿಗೆ ಸಂಬಳ ಥರ ಕೊಟ್ಟು ಎನ್ಕರೇಜ್ ಕೂಡ ಮಾಡ್ತಾ ಇರ್ತಾರೆ. ಮೆನಿ ಲಿಟ್ರರಿ ವರ್ಕ್ಸ್ ಆಫ್ ಗುಡ್ ವ್ಯಾಲ್ಯೂ ವೇರ್ ರಿಟರ್ನ್ ಡ್ಯೂರಿಂಗ್ ದೇರ್ ರೈನ್. ನೋಡಿ, ಇವರು ರೂಲ್ ಮಾಡ್ತಾ ಇರೋಂಥ ಟೈಮಲ್ಲಿ ಇಷ್ಟೊಂದು ಒಳ್ಳೆ ಬುಕ್ಸ್ಗಳು ಕೂಡ ಬರೆದಿರ್ತಾರೆಲ್ಲ. ದೇ ವೇರ್ ನೋನ್ ಫಾರ್ ದೇರ್ ರಿಲಿಜಿಯಸ್ ಟಾಲರೆನ್ಸ್. ನೋಡಿ, ಸುರಪುರ ನಾಯಕರು ಮೇಯ್ನ್ಲಿ ಅವರ ರಿಲಿಜಿಯಸ್ ಟಾಲರೆನ್ಸ್ಗೆ ತುಂಬ ಫೇಮಸ್ ಆಗಿರ್ತಾರೆ. ಅಂದರೆ ಇವರು ಎಲ್ಲ ರಿಲಿಜನ್ನು ಕೂಡ ಈಕ್ವಲ್ ಆಗಿ ಇವರು ಟ್ರೀಟ್ ಮಾಡ್ತಾ ಇರ್ತಾರೆ. ದಿ ಸುರಪುರ ರೂಲರ್ಸ್ ಆಲ್ವೇಸ್ ಅಕಾರ್ಡೆಡ್ ಪ್ರಾಮಿನೆಂಟ್ ಪ್ಲೇಸ್ ಟು ಪೇಂಟಿಂಗ್ಸ್. ನೋಡಿ, ಸುರಪುರ ನಾಯಕರು ಅಂತ ಹೇಳಿದ್ರೆ ನಮಗೆ ಅವ್ರ ಪೇಂಟಿಂಗಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಅವ್ರ ಪೇಂಟಿಂಗ್ಸ್ ಈಗಲೂ ಕೂಡ ಎಷ್ಟೊಂದು ಕಡೆ ಇದೆ, ನೋಡ್ಬೋದು ನಾವು. ದಿ ಡಿಸೈನ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸುರಪುರ ಪೇಂಟಿಂಗ್ಸ್ ಆರ್ ಆಫ್ ಹೈ ಕ್ವಾಲಿಟಿ. ನೋಡಿ, ಇವರ ಒಂದು ಟೈಮ್ ಪೀರಿಯಡಲ್ಲಿ ಒಂದು ಏನು ಪೇಂಟಿಂಗ್ ಮಾಡಿರ್ತಾರೆ ಅವು ತುಂಬ ಹೈ ಕ್ವಾಲಿಟಿವ್ ಆಗಿರುತ್ತೆ. ಅಂದರೆ ಡಿಸೈನ್ ವೈಸ್ ಕೂಡ ಆಗಿರ್ಬೋದು, ಅಥವಾ ಪೇಂಟಿಂಗ್ ಮಾಡೋಕ್ಕೆ ಯೂಸ್ ಮಾಡಿರೋಂಥ ಟೆಕ್ನಿಕ್ ಕೂಡ ಆಗಿರ್ಬೋದು. ದಿ ಸುರಪುರ ಪೇಂಟಿಂಗ್ಸ್ ಸ್ಟ್ಯಾಂಡ್ ಯೂನಿಕ್ ಫ್ರಮ್ ವಿಜಯನಗರ್, ವಿಜಯಪುರ ಆ್ಯಂಡ್ ಮೈಸೂರು ಪೇಂಟಿಂಗ್ಸ್. ನೋಡಿ, ಪೇಂಟಿಂಗ್ಸ್ ಅನ್ನೋದು ಬರೀ ಏನು ಸುರಪುರ ಅವ್ರೇನು ಮಾಡ್ತಿರಲಿಲ್ಲ. ಮೈಸೂರಿದ್ದಾಗ ಅವರು ಮಾಡ್ತಾಯಿದ್ರು, ವಿಜಯಪುರದವ್ರು ಮಾಡ್ತಿದ್ರು, ವಿಜಯನಗರ ಎಂಪೈರ್ ಇದ್ದಾಗ ಅವರು ಮಾಡ್ತಿದ್ರು. ಆದರೆ ಸುರಪುರ ಪೇಂಟಿಂಗ್ಸ್ ಬಂದು ಇವೆಲ್ಲದಕ್ಕಿಂತ ಒಂದು ಸಲ ಹೊಸ ಸ್ಟೈಲಾಗಿ ಇರ್ತಾಯಿತ್ತು. These paintings can be seen in the museums of London and ಹೈದರಾಬಾದ್ಸ್ ಸಲಾರ್ಜಂಗ್ ಮ್ಯೂಸಿಯಂ. ಈ ಒಂದು ಪೇಂಟಿಂಗ್ಸ್ಗಳೆಲ್ಲ ಕೂಡ ನಾವು ಲಂಡನ್ ಮ್ಯೂಸಿಯಂಗಳಲ್ಲಿ ಮತ್ತು ಹೈದರಾಬಾದ್ ಮ್ಯೂಸಿಯಮಲ್ಲಿ ನೋಡ್ಬೋದು. ಮತ್ತು ಆ್ಯಸ್ ಯೂಶ್ವಲ್ ಕ್ರೊನಾಲಜಿ, ಯಾರ್ಯಾರು ಯಾವಾಗವರೆಗೂ ರೂಲ್ ಮಾಡಿದ್ರು. ಸುರಪುರ ಚಿಫ್ಟೆನ್ಸ್ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಇವರ ಒಂದು ಕಿಂಗ್ಡಮ್, 1636 1858ವರೆಗೂ. ಪೀತಾಂಬರಿ ಬಹರಪಿಡ್ಡ ನಾಯಕ ಅವರು 1687 1726ವರೆಗೂ ರೂಲ್ ಮಾಡ್ತಾರೆ. ನಾಲ್ವಡಿ ವೆಂಕಟಪ್ಪ ನಾಯಕ ಅವರು 1843 1858ವರೆಗೂ ರೂಲ್ ಮಾಡ್ತಾರೆ. ಸುರಪುರ ಬೀಳೋದು ಯಾವಾಗ ಅಂದರೆ ಸುರಪುರ ಸೋತೋಗೋದು ಯಾವಾಗ ಬ್ರಿಟಿಷವ್ರ ಹತ್ರ, ದಿ ಫಾಲ್ ಆಫ್ ಸುರಪುರ February 9th 1858. ಆದರೆ ಸುರಪುರ ಇಂಡಿಯನ್ ಯೂನಿಯನ್ ಜೊತೆ ಮರ್ಜ್ ಆಗೋದು ಅಥವಾ ಇಂಡಿಯಾಗೆ ಸೇರೋದು ಯಾವಾಗ, September 17th 1948. ಸೊ ಇಲ್ಲಿಗೆ ಸುರಪುರ ಅವ್ರ ನಾಯಕರ ಬಗ್ಗೆ ಕೂಡ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. 4.4 ನಾಡಪ್ರಭುಸ್ ಆಫ್ ಯಲಹಂಕ.
ನೋಡಿ ನಾವಿವಾಗ ಕೆಳದಿ ಬಗ್ಗೆ ನೋಡಿದ್ವಿ, ಚಿತ್ರದುರ್ಗ ಬಗ್ಗೆ ನೋಡಿದ್ವಿ, ಮತ್ತು ಸುರಪುರ ನಾಯಕರ ಬಗ್ಗೆ ಕೂಡ ನೋಡಿದ್ವಿ. ಈಗ ಯಲಹಂಕದ ನಾಡಪ್ರಭುಗಳ ಬಗ್ಗೆ ಕೂಡ ನೋಡೋಣ. ನೋಡಿ, ನಾಡಪ್ರಭು ಅಂದರೂ ಕೂಡ ನಾಯಕಸ್ ಮತ್ತು ಪಾಳೆಗಾರಸ್ ಥರನೇ, ಆದರೆ ಟೈಟಲ್ ಹೆಸರು ಚೇಂಜ್ ಅಷ್ಟೆ, ಇನ್ನೆಲ್ಲ ಕೂಡ ಸೇಮ್. ರಣಬೈರೇಗೌಡ ಇಸ್ ದಿ ಫೌಂಡರ್ ಆಫ್ ಯಲಹಂಕ ನಾಡಪ್ರಭು ಡೈನೆಸ್ಟಿ. ನೋಡಿ, ಯಲಹಂಕದ ಈ ನಾಡಪ್ರಭುಸ್ ಏನಿದ್ರು ಇದರ ಒಂದು ಡೈನೆಸ್ಟಿಗೆ ಅಥವಾ ಈ ಒಂದು ಕಿಂಗ್ಡಮ್ಗೆ ಫೌಂಡರ್ ಬಂದು ರಣಬೈರೇಗೌಡ ಅನ್ನೋರು. ಆಫ್ಟರ್ ರಣಬೈರೇಗೌಡ, ಜಯಗೌಡ, ಗಿಡ್ಡೇಗೌಡ, ಕೆಂಪನಂಜೇಗೌಡ ಆ್ಯಂಡ್ ಅದರ್ಸ್ ರೂಲ್ಡ್. ನೋಡಿ, ರಣಬೈರೇಗೌಡ ಆದಮೇಲೆ ಇವರೆಲ್ಲ ಕೂಡ ರೂಲ್ ಮಾಡ್ತಾರೆ. ದಿ ಮೋಸ್ಟ್ ಪಾಪ್ಯುಲರ್ ರೂಲರ್ ಆಫ್ ದಿಸ್ ಡೈನೆಸ್ಟಿ ಈಸ್ ಹಿರಿಯ ಕೆಂಪೇಗೌಡ. ನೋಡಿ, ಈ ಒಂದು ಡೈನೆಸ್ಟಿಯ ತುಂಬ ಫೇಮಸ್ ರಾಜರು ಯಾರು, ತುಂಬ ಹೆಸರಿರುವಂಥ ನಾಯಕರು ಹಿರಿಯ ಕೆಂಪೇಗೌಡ ಅವರು. ದೇರ್ ಫೋರ್ ದಿ ರೂಲರ್ಸ್ ಆಫ್ ಯಲಹಂಕ ಆರ್ ನೋನ್ ಆ್ಯಸ್ ರೂಲರ್ಸ್ ಫ್ರಮ್ ಕೆಂಪೇಗೌಡ ಡೈನೆಸ್ಟಿ. ಅದಕ್ಕೇ ನಾವೇನು ಹೇಳ್ತೀವಿ, ಯಲಹಂಕ ರೂಲರ್ಸ್ನೆಲ್ಲ ಕೂಡ ಕೆಂಪೇಗೌಡ ಡೈನೆಸ್ಟಿಯ ರೂಲರ್ಸ್ ಅಂತ ಕೂಡ ಕರಿತೀವಿ, ಯಾಕಂದರೆ ಹೆಸರು ಅಷ್ಟು ಫೇಮಸ್ ಇವ್ರದ್ದು. ದೇ ವೇರ್ ನಾಡಪ್ರಭುಸ್ ಡ್ಯೂರಿಂಗ್ ದಿ ರೂಲ್ ಆಫ್ ವಿಜಯನಗರ ಎಂಪೈರ್. ನೋಡಿ, ವಿಜಯನಗರ ಎಂಪೈರ್ ರೂಲ್ ಮಾಡುವಾಗ, ಸೊ ಇವರೆಲ್ಲರ ಥರನೇ ಸುರಪುರ ಅವರಿರ್ಬೋದು ಅಥವಾ ಕೆಳದಿ ಅವರಿರ್ಬೋದು, ಮೈಸೂರು ಅವರಿರ್ಬೋದು, ಇದೇ ಥರನೇ ಇವರು ಕೂಡ ವಿಜಯನಗರ ಎಂಪೈರಲ್ಲಿ ನಾಡಪ್ರಭುಸ್ ಆಗಿರ್ತಾರೆ ಅಥವಾ ಪಾಳೆಗಾರರಾಗಿರ್ತಾರೆ. ದೇ ರೂಲ್ಡ್ ಬೆಂಗಳೂರು, ರಾಮನಗರ, ತುಮಕೂರು ಆ್ಯಂಡ್ ಅನ್ಡಿವೈಡೆಡ್ ಕೋಲಾರ್ ಡಿಸ್ಟ್ರಿಕ್ಟ್ಸ್ ಇನ್ ದೇರ್ ಪೀರಿಯಡ್. ಈಗ ಬೆಂಗಳೂರು ಸುತ್ತಮುತ್ತ ಏನಿದೆ, ರಾಮನಗರ, ತುಮಕೂರು, ಕೋಲಾರ್, ಈ ರೀಜನ್ಗಳನ್ನೆಲ್ಲ ಇವರು ರೂಲ್ ಮಾಡ್ತಾ ಇರ್ತಾರೆ. ಸಿನ್ಸ್ ಯಲಹಂಕ ವಾಸ್ ದಿ ಫಸ್ಟ್ ಕ್ಯಾಪಿಟಲ್, ದೇ ಆರ್ ಕಾಲ್ಡ್ ಯಲಹಂಕ ನಾಡಪ್ರಭುಸ್. ನೋಡಿ, ಇವರು ಮೊದಲು ಬಂದು ಯಲಹಂಕದಿಂದ ರೂಲ್ ಮಾಡ್ತಾ ಇರ್ತಾರೆ. ಸೊ ಬೆಂಗಳೂರಲ್ಲಿರೋರಿಗೆ ಗೊತ್ತು ಯಲಹಂಕ ಅನ್ನೋದು ಒಂದು ಏರಿಯಾ ಆಗಿದೆ ಈಗ, ಆದರೆ ಮೊದಲು ಅದೇ ಒಂದು ಸಿಟಿ ಥರ ಇತ್ತು, ಅಷ್ಟು ದೊಡ್ಡದಿತ್ತು. ಇವಾಗ ಬೆಂಗಳೂರು ತುಂಬ ಬೆಳೆದ್ಬಿಟ್ಟು ಎಲ್ಲ ಒಂದೇ ಆಗಿದೆ ಅಷ್ಟೇ. ಇವ್ರನ್ನ ಯಲಹಂಕ ನಾಡಪ್ರಭುಸ್ ಅಂತ ಅದಕ್ಕೆ ಕರೆಯೋದು. ಲೇಟರ್ ಬೆಂಗಳೂರು ಆ್ಯಂಡ್ ಮಾಗಡಿ ವೇರ್ ದರ್ ಕ್ಯಾಪಿಟಲ್ಸ್. ಆಮೇಲೆ ಇವರು ಬೆಂಗಳೂರನ್ನ ಇವರು ಕ್ಯಾಪಿಟಲ್ ಮಾಡ್ಕೊಳ್ತಾರೆ. ಆಮೇಲೆ ಇನ್ನೂ ಸುಮಾರು ವರ್ಷ ಆದಮೇಲೆ ಮಾಗಡಿನ ಇವರು ಕ್ಯಾಪಿಟಲ್ ಮಾಡ್ಕೊಳ್ತಾರೆ. ಹಿರಿಯ ಕೆಂಪೇಗೌಡ. ಹಿರಿಯ ಕೆಂಪೇಗೌಡ ಫೌಂಡೆಡ್ ಬೆಂಗಳೂರು ಸಿಟಿ ಇನ್ 1537 CE. ನೋಡಿ, ನಾವೆಲ್ಲ ಹೇಳ್ತೀವಲ್ಲ ಬೆಂಗಳೂರನ್ನ ಕಟ್ಟಿಸಿದ್ದು ಯಾರು ಅಂದರೆ ಇಮಿಡಿಯೇಟಾಗಿ ನಮ್ಗೆ ಬರುತ್ತೆ ಕೆಂಪೇಗೌಡ ಅನ್ನೋ ಹೆಸರು. ಸೊ ಇವರೇ ಬೆಂಗಳೂರು ಸಿಟಿನ ಕಟ್ಟಿಸೋದು. ಆ ಕೆಂಪೇಗೌಡ ಈ ಕೆಂಪೇಗೌಡ ಇಬ್ಬರು ಒಬ್ಬರೇನೆ. ಇವರು 1537 ಬೆಂಗಳೂರನ್ನ ಕಟ್ಟಿಸೋದು. ಹಿ ಬಿಲ್ಟ್ ಎ ಫೋರ್ಟ್ ಇನ್ ಬೆಂಗಳೂರು ಆ್ಯಂಡ್ ಸ್ಟಾರ್ಟೆಡ್ ಇಸ್ ರೂಲ್ ಫ್ರಮ್ ಇಟ್. ಇವರು ಬೆಂಗಳೂರಲ್ಲಿ ಒಂದು ಕೋಟೆ ಕಟ್ಟಿಸ್ಬಿಟ್ಟು ಅಲ್ಲಿಂದ ಇವರು ಇಡೀ ಜಾಗನ ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಿ ಬಿಲ್ಟ್ ಬಸವ ಟೆಂಪಲ್ ಆಫ್ ಬಸವನಗುಡಿ, ಸೋಮೇಶ್ವರ ಟೆಂಪಲ್ ಆಫ್ ಹಳಸೂರು ಆ್ಯಂಡ್ ಎಕ್ಸ್ಟೆಂಡೆಡ್ ದಿ ಗವಿ ಗಂಗಾಧರೇಶ್ವರ ಟೆಂಪಲ್. ನೋಡಿ, ಇವರು ಬಸವನಗುಡಿ ಹತ್ರ ಒಂದು ಬಸವ ಟೆಂಪಲ್ ಕಟ್ಟಿಸ್ತಾರೆ. ನೆಕ್ಸ್ಟು ಹಳಸೂರು ಹತ್ರ ಒಂದು ಸೋಮೇಶ್ವರ ಟೆಂಪಲ್ ಕೂಡ ಕಟ್ಟಿಸ್ತಾರೆ. ಇವೆಲ್ಲ ಕೂಡ ಬೆಂಗಳೂರಲ್ಲಿ ತುಂಬ ಫೇಮಸ್ ಜಾಗಗಳು. ಮತ್ತು ಗವಿ ಗಂಗಾಧರೇಶ್ವರ ಟೆಂಪಲ್ ಏನಿದೆ, ಇದನ್ನು ಮೊದಲು ಚಿಕ್ಕದಾಗಿತ್ತು, ಆಮೇಲೆ ಇವರು ಬಂದಮೇಲೆ ದೊಡ್ಡದಾಗಿ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿಸ್ತಾರೆ. ಹಿ ಈಸ್ ಕ್ರೆಡಿಟೆಡ್ ಆಫ್ ಬಿಲ್ಡಿಂಗ್ ಸೆವರಲ್ ಪ್ರಾಮಿನೆಂಟ್ ಟ್ಯಾಂಕ್ಸ್. ನೋಡಿ, ಹಿರಿಯ ಕೆಂಪೇಗೌಡರಿಗೆ ತುಂಬ ಫೇಮಸ್ ಏನಕ್ಕೆ ಇವರು ಇಷ್ಟೊಂದು ಇಂಪಾರ್ಟೆಂಟ್ ಕೆರೆಗಳನ್ನೆಲ್ಲ ಕೂಡ ಕಟ್ಟಿಸ್ತಾರೆ. ಅದರಲ್ಲಿ ಕೆಲವು ಸಮ್ ಆಫ್ ದೆಮ್ ಆರ್ ಧರ್ಮಬುದ್ಧಿ ಟ್ಯಾಂಕ್, ಹಲಸೂರು ಟ್ಯಾಂಕ್, ಸಂಪಂಗಿ ಟ್ಯಾಂಕ್ ಎಕ್ಸೆಟ್ರಾ. ಸೊ ಹಲಸೂರು ಟ್ಯಾಂಕ್, ಸಂಪಂಗಿ ಟ್ಯಾಂಕ್ ನೀವು ಕೇಳಿರ್ತೀರ. ಹಿರಿಯ ಕೆಂಪೇಗೌಡ ವಾಸ್ ಎ ಡಿವೋಟಿ ಆಫ್ ಗಂಗಾಧರೇಶ್ವರ ಆಫ್ ಶಿವಗಂಗೆ ಆ್ಯಂಡ್ ಬಿಲ್ಟ್ ಸೆವರಲ್ ಚೌಲ್ಟ್ರೀಸ್ ಆ್ಯಂಡ್ ಅಗ್ರಹಾರಾಸ್. ನೋಡಿ, ಹಿರಿಯ ಕೆಂಪೇಗೌಡರು ಬಂದರು ಈ ಶಿವಗಂಗೆ ಹತ್ರ ಗಂಗಾಧರೇಶ್ವರ ದೇವಸ್ಥಾನ ಏನಿದೆ ಆ ಒಂದು ದೇವರ ಭಕ್ತರಾಗಿರ್ತಾರೆ. ಜೊತೆಗೆ ಇವರು ಅದರಿಂದ ಏನು ಮಾಡ್ತಾರೆ, ಇವರು ಎಷ್ಟೊಂದು ಚೌಲ್ಟ್ರಿಗಳನ್ನ, ಅಗ್ರಹಾರಗಳನ್ನೆಲ್ಲ ಕೂಡ ಕಟ್ಟಿಸ್ತಾರೆ. ಈ ಆಲ್ಸೋ ಅರ್ನ್ಡ್ ದಿ ಟೈಟಲ್ ಪ್ರಜಾವತ್ಸಲ ಇನ್ ರೆಕಗ್ನಿಷನ್ ಆಫ್ ಹಿಸ್ PS ಅಡ್ಮಿನಿಸ್ಟ್ರೇಷನ್. ನೋಡಿ, ಇವರಿಗೆ ಪ್ರಜಾವತ್ಸಲ ಅಂತ ಕೂಡ ಟೈಟಲ್ ಕೊಡ್ತಾರೆ. ಏನಕ್ಕೆ, ಇವರು ಅಡ್ಮಿನಿಸ್ಟ್ರೇಷನ್ ಅಥವಾ ರೂಲ್ ಏನು ಮಾಡ್ತಾ ಇರ್ತಾರೆ, ಇದು ತುಂಬ ಜನಗಳಿಗೆ ಒಳ್ಳೇದಾಗೋ ರೀತಿ ಮತ್ತು ಯಾರನ್ನೂ ಕೆಟ್ಟದಾಗಿ ನೋಡ್ಕೊಳ್ದಿದ್ದಂಗೆ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಜನಗಳಿಗೆ ಒಳ್ಳೇದಾಗೋ ರೀತಿ ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಪ್ರಜಾವತ್ಸಲ ಅಂತ ಟೈಟಲ್ ಬರೋದು. ನೆಕ್ಸ್ಟ್ ಬಂದು ಕೆಂಪೇಗೌಡ ದಿ ಸೆಕೆಂಡ್. ಇವರು 1597 1641 ರೂಲ್ ಮಾಡ್ತಾರೆ. ಕೆಂಪೇಗೌಡ ದಿ ಸೆಕೆಂಡ್ ವಾಸ್ ದಿ ಎಲ್ಡರ್ ಸನ್ ಆಫ್ ಹಿರಿಯ ಕೆಂಪೇಗೌಡ. ನೋಡಿ, ಕೆಂಪೇಗೌಡ ದಿ ಸೆಕೆಂಡ್ ಅವರು ಏನಾಗಿರ್ತಾರೆ, ಹಿರಿಯ ಕೆಂಪೇಗೌಡರ ದೊಡ್ಡ ಮಗ, ಎಲ್ಡರ್ ಸನ್ ಆಗಿರ್ತಾರೆ. ಡ್ಯೂರಿಂಗ್ ಹಿಸ್ ಪೀರಿಯಡ್ ಆರ್ಮಿ ಜನರಲ್ ರಣದುಲ್ಲಾ ಖಾನ್ ಆಫ್ ವಿಜಯಪುರ ಆದಿಲ್ ಶಾಹೀಸ್ ಆಕ್ಯುಪೈಡ್ ಬೆಂಗಳೂರು ಇನ್ 1638. ನೋಡಿ, ಇವರು ಕೆಂಪೇಗೌಡ ದಿ ಸೆಕೆಂಡ್ ಇವರು ರೂಲ್ ಮಾಡ್ತಾ ಇರೋಂಥ ಟೈಮಲ್ಲಿ ಒಂದು ವಿಜಯಪುರ ಆದಿಲ್ ಶಾಹಿಯ ಒಬ್ಬರು ಕಮಾಂಡರ್ ಇರ್ತಾನೆ, ಆರ್ಮಿ ಜನರಲ್ ಇರ್ತಾನೆ, ರಣದುಲ್ಲಾ ಖಾನ್ ಅಂತ. ಅವನು ಬಂದು ಬೆಂಗಳೂರನ್ನ ಆಕ್ಯುಪೈ ಮಾಡಿಕೊಂಡು ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹೆನ್ಸ್ ಕೆಂಪೇಗೌಡ ದಿ ಸೆಕೆಂಡ್ ಸ್ಟಾರ್ಟೆಡ್ ಟು ರೂಲ್ ಮಾಗಡಿ ಆ್ಯಂಡ್ ಕುಣಿಗಲ್ ರೀಜನ್ಸ್ ಆ್ಯಂಡ್ ಮೇಡ್ ಮಾಗಡಿ ಈಸ್ ಕ್ಯಾಪಿಟಲ್. ಇದರಿಂದ ಏನು ಮಾಡ್ತಾರೆ, ಕೆಂಪೇಗೌಡ ಅವರು ಅವರ ಒಂದು ರೂಲ್ನ ಮಾಗಡಿಗೆ ಶಿಫ್ಟ್ ಮಾಡ್ತಾರೆ. ಇವಾಗ ಮಾಗಡಿ ತಾಲೂಕು ಅಂತ ಏನು ಕರಿತೀವಿ ಅಲ್ಲಿಗೆ ಶಿಫ್ಟ್ ಮಾಡಿ ಮಾಗಡಿ ಮತ್ತು ಕುಣಿಗಲ್ ಸುತ್ತಮುತ್ತ ರೀಜನ್ಗಳನ್ನೆಲ್ಲ ಇವರು ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯೂಶ್ವಲಿ ದಿ ರೂಲರ್ಸ್ ಆಫ್ ದಿಸ್ ಫ್ಯಾಮಿಲಿ ಆರ್ ಕಾಲ್ಡ್ ಆ್ಯಸ್ ಮಾಗಡಿ ಕೆಂಪೇಗೌಡಾಸ್.
ನೋಡ್ರಿ ಅದಕ್ಕೆ ನಾವು ಇವ್ರ ಫ್ಯಾಮಿಲಿ ಏನು ರೂಲರ್ಸ್ ಇದ್ದಾರೆ ಇವ್ರನ್ನೆಲ್ಲ ಕೂಡ ಮಾಗಡಿ ಕೆಂಪೇಗೌಡಸ್ ಅಂತ ಕೂಡ ಕರಿತೀವಿ. ಕೆಂಪೇಗೌಡ ದಿ ಸೆಕೆಂಡ್ ಹ್ಯಾಡ್ ಮಾರ್ಕ್ಡ್ ದಿ ಬಾರ್ಡರ್ಸ್ ಆಫ್ ಬೆಂಗಳೂರು ಆ್ಯಂಡ್ ಹ್ಯಾಡ್ ಬಿಲ್ಟ್ 4 ವಾಚ್ ಟವರ್ಸ್ ಇನ್ ದಿ ಮಾರ್ಕ್ಡ್ ಪ್ಲೇಸಸ್. ನೋಡಿರಿ ಇವರು ಕೆಂಪೇಗೌಡ ಅವ್ರು ಏನು ಮಾಡಿರ್ತಾರೆ, ಬೆಂಗಳೂರಿನ 4 ಡೈರೆಕ್ಷನಲ್ಲಿ ಒಂದೊಂದು ವಾಚ್ ಟವರ್ನ ಕಟ್ಸಿರ್ತಾರೆ. ಅಂದರೆ ಒಂದು ಅಬ್ಸರ್ವೇಷನ್ ಪಾಯಿಂಟ್ ಅಂದ್ಕೊಳ್ಳಿ, ಆ ರೀತಿ. ಡ್ಯೂರಿಂಗ್ ಹಿಸ್ ರೈನ್ ಬೆಂಗಳೂರು ಗ್ರೀವ್ ಆ್ಯಸ್ ಎ ಮೇಜರ್ ವೀವಿಂಗ್ ಸೆಂಟರ್. ನೋಡಿ ಇವರು ಕೆಂಪೇಗೌಡ ದಿ ಸೆಕೆಂಡ್ ಇವರು ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಬೆಂಗಳೂರು ಮೇಜರ್ ವೀವಿಂಗ್ ಸೆಂಟರ್ ಆಗಿ ಬೆಳೆಯುತ್ತೆ. ಅಂದರೆ ಏನು ವೀವಿಂಗ್ ಅಂದರೆ ಈ ಬಟ್ಟೆ ಎಣಿಯೋದು ಅದೆಲ್ಲ ಮಾಡ್ತಾರಲ್ಲ, ಸೊ ಆ ಥರದ್ದು ಸುಮಾರು ಫ್ಯಾಕ್ಟ್ರಿಗಳೆಲ್ಲ ಕೂಡ ಇಲ್ಲಿ ಶುರುವಾಗುತ್ತೆ. ಫ್ಯಾಕ್ಟ್ರಿಗಳಂದರೆ ಇವಾಗಿರೋ ಥರ ಅಲ್ಲ, ಕೈಮಗ್ಗ ಇದೆಲ್ಲ ಏನು ಕರಿತೀವಿ ಆ ಥರದ್ದು. ಈ ಬಿಲ್ಡ್ ಫೋರ್ಟ್ಸ್ ಅಟ್ ಮಾಗಡಿ, ಸವಣದುರ್ಗ, ಹುಲಿಯೂರು ದುರ್ಗ, ಉತ್ರಿ ದುರ್ಗ ಆ್ಯಂಡ್ ಅದರ್ಸ್. ಇವರು ಕೂಡ ಸುಮಾರು ಕೋಟೆಗಳನ್ನ ಕಟ್ಟಿಸ್ತಾರೆ. ಮಾಗಡಿಯಲ್ಲಿ ಸವಣದುರ್ಗ, ಹುಲಿಯೂರು ದುರ್ಗ, ಉತ್ರಿ ದುರ್ಗ ಇಲ್ಲೆಲ್ಲ ಕೂಡ ಕಟ್ಟಿಸ್ತಾರೆ. ಲೈಕ್ ಈಸ್ ಫಾದರ್ ಈ ಆಲ್ಸೋ ಕನ್ಸ್ಟ್ರಕ್ಟೆಡ್ ನ್ಯೂ ವಿಲೇಜಸ್, ಟೆಂಪಲ್ಸ್ ಆ್ಯಂಡ್ ಟ್ಯಾಂಕ್ಸ್. ಹಿರಿಯ ಕೆಂಪೇಗೌಡರ ಥರನೇ ಕೆಂಪೇಗೌಡ ದಿ ಸೆಕೆಂಡ್ ಎರಡನೇ ಕೆಂಪೇಗೌಡರು ಕೂಡ ಸುಮಾರು ವಿಲೇಜಸ್ಗಳನ್ನ, ಹಳ್ಳಿಗಳನ್ನ ಕಟ್ಟಿಸ್ತಾರೆ, ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ, ಮತ್ತು ಸುಮಾರು ಕೆರೆಗಳನ್ನ ಕೂಡ ಇವರು ಕಟ್ಟಿಸ್ತಾರೆ. ಕೆಂಪೇಗೌಡ ದಿ ಸೆಕೆಂಡ್ ಹ್ಯಾಂಡೆಡ್ ಓವರ್ ದಿ ಪೊಲಿಟಿಕಲ್ ಪವರ್ ಆಫ್ ಮಾಗಡಿ ಟು ಹಿಸ್ ಸನ್ ಕೆಂಪೇಗೌಡ ದಿ ಥರ್ಡ್ ಆ್ಯಂಡ್ ದಿ ಪವರ್ ಆಫ್ ಕುಣಿಗಲ್ ಪ್ರಾವಿನ್ಸ್ ಟು ಹಿಸ್ ಅನದರ್ ಸನ್ ಹಿರಿಯ ಕೆಂಪೇಗೌಡ ದಿ ಸೆಕೆಂಡ್. ನೋಡಿ ಕೆಂಪೇಗೌಡ ದಿ ಸೆಕೆಂಡ್ ಏನು ಮಾಡ್ತಾರೆ, ಇವ್ರಿಗೆ ಏಜ್ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಅಧಿಕಾರಕ್ಕೆ ಯಾರಿಗೆ ಬರಬೇಕು ಅಂದರೆ ಇವರು ಮಾಗಡಿ ಮತ್ತು ಕುಣಿಗಲ್ ಎರಡನ್ನ ರೂಲ್ ಮಾಡ್ತಾರೆ, 2 ರೀಜನ್ನ. ಅದರಿಂದ ಇವ್ರು ಏನು ಮಾಡ್ತಾರೆ, ಮಾಗಡಿನ ಇವರ ಒಂದು ಮಗ ಕೆಂಪೇಗೌಡ ದಿ ಥರ್ಡ್ ಅವ್ರಿಗೆ ಕೊಡ್ತಾರೆ. ಇನ್ನೊಂದು ಜಾಗನ ಅಥವಾ ಕುಣಿಗಲ್ ಜಾಗನ ಇವರು ಇನ್ನೊಬ್ಬರು ಮಗ ಇರ್ತಾರೆ, ಹಿರಿಯ ಕೆಂಪೇಗೌಡ ದಿ ಸೆಕೆಂಡ್, ಅವ್ರಿಗೆ ಇವರು ಕೊಡ್ತಾರೆ. ಕೆಂಪೇಗೌಡ ದಿ ಥರ್ಡ್ ಕನ್ಸ್ಟ್ರಕ್ಟೆಡ್ ದಿ ಕೆಂಪಸಾಗರ ಟ್ಯಾಂಕ್ ಇನ್ ಆರ್ಡರ್ ಟು ಟ್ಯಾಕಲ್ ಡ್ರಾಟ್. ನೋಡಿರಿ ಕೆಂಪೇಗೌಡ ದಿ ಥರ್ಡ್ ಏನು ಮಾಡ್ತಾರೆ, ಅವರು ಒಂದು ಕೆಂಪಸಾಗರ ಅಂತ ಒಂದು ಕೆರೆ ಕಟ್ಟಿಸ್ತಾರೆ. ಏನಕ್ಕೆ, ಬರಗಾಲ ಏನಾದರೂ ಬಂದರೂ ಕೂಡ ನೀರಿರಲಿ ಅಂತ, ನೀರು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಹಿರಿಯ ಕೆಂಪೇಗೌಡ ದಿ ಸೆಕೆಂಡ್ ವಾಸ್ ನಾಟ್ ಓನ್ಲಿ ಬ್ರೇವ್ ಬಟ್ ವಾಸ್ ಆಲ್ಸೋ ಎ ಮಲ್ಟಿ ಲ್ಯಾಂಗ್ವೇಜ್ ಅಕಾಡೆಮಿಷಿಯನ್. ಈ ಅರ್ನ್ಡ್ ದಿ ಟೈಟಲ್ ನವಕವಿತಾ ಗುಂಬ ಪುಂಬವಾನಿ ಅಂತ. ಸೊ ಈ ರೀತಿ ಇವ್ರಿಗೆ ಟೈಟಲ್ ಕೂಡ ಕೊಡ್ತಾರೆ. ಏನಕ್ಕೆ, ಫಾರ್ ಈಸ್ ರೆಕಗ್ನಿಷನ್ ಆಫ್ ಈಸ್ ಲಿಟ್ರರಿ ಅಚೀವ್ಮೆಂಟ್ಸ್. ಇವರು ಬರೆದಂಥ ಬುಕ್ಸ್ ಇರ್ಬೋದು, ಇವರು ಬರೆದಂಥ ಇವರ ನಾಲೆಡ್ಜ್ಗೆ ಇದೆಲ್ಲದಕ್ಕೂ ಕೂಡ ಈ ಟೈಟಲ್ ಕೊಡುವಂಥದ್ದು. ಈಸ್ ಕ್ವೀನ್ಸ್ ಬಿಲ್ಟ್ ಅಗ್ರಹಾರಾಸ್, ಟ್ಯಾಂಕ್ಸ್ ಆ್ಯಂಡ್ ಟೆಂಪಲ್ಸ್ ಇನ್ ಕುಣಿಗಲ್ ಆ್ಯಂಡ್ ಹುಲಿಯೂರು ದುರ್ಗ. ಇವರ ರಾಣಿಗಳು ಅಂದರೆ ಇವರ ವೈಫ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಕೂಡ ಎಷ್ಟೊಂದು ಅಗ್ರಹಾರಗಳನ್ನ, ಕೆರೆಗಳನ್ನ, ದೇವಸ್ಥಾನಗಳನ್ನ ಇವೆಲ್ಲದನ್ನು ಕೂಡ ಕಟ್ಟಿಸ್ತಾರೆ. ಲೇಟರ್ ದಿ ರೀಜನ್ಸ್ ರೂಲ್ಡ್ ಬೈ ದಿ ಯಲಂಕ ಚಿಫ್ಟೈನ್ಸ್ ಮರ್ಜ್ಡ್ ವಿತ್ ದಿ ಮೈಸೂರು ಪ್ರಾವಿನ್ಸ್. ಆಮೇಲೆ ಸುಮಾರು ವರ್ಷಗಳಾದಮೇಲೆ ಏನಾಯಿತು, ಈ ಯಲಂಕ ನಾಡಪ್ರಭುಸ್ ಏನು ರೂಲ್ ಮಾಡ್ತಾ ಇರ್ತಾರೆ, ಈ ಎಲ್ಲ ಏರಿಯಾ ಮಾಗಡಿ ಇರ್ಬೋದು, ಕುಣಿಗಲ್ ಇರ್ಬೋದು, ಇದು ಕೂಡ ಮೈಸೂರು ಪ್ರಾವಿನ್ಸ್ ಜೊತೆ ಮರ್ಜ್ ಆಗೋಗುತ್ತೆ. ಅಂದರೆ ಅದು ಮೈಸೂರು ಸ್ಟೇಟ್ ಜೊತೆ ಜಾಯ್ನ್ ಆಗೋಗುತ್ತೆ. ಈಗ ಕ್ರೋನಾಲಜಿ ನೋಡೋಣ. ಹಿರಿಯ ಕೆಂಪೇಗೌಡ ಅವರು 1532 1597ವರೆಗೂ ರೂಲ್ ಮಾಡ್ತಾರೆ. ಕೆಂಪೇಗೌಡ ದಿ ಸೆಕೆಂಡ್ 1597 1641ವರೆಗೂ. ಕೆಂಪೇಗೌಡ ದಿ ಥರ್ಡ್ 1641 1674ವರೆಗೂ. ಹಿರಿಯ ಕೆಂಪೇಗೌಡ ದಿ ಸೆಕೆಂಡ್ 1641 1662 CE ಇಲ್ಲಿವರೆಗೂ ರೂಲ್ ಮಾಡ್ತಾರೆ. ಸೊ ಇಲ್ಲಿಗೆ ಈ ಟಾಪಿಕೆಲ್ಲ ಕಂಪ್ಲೀಟ್ ಆಯಿತು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ಕೊಳ್ಳಿ, ನೀವು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನೀವು ಶೇರ್ ಮಾಡಿ. ಆಗ ಚಾನಲ್ ಕೂಡ ಬೆಳೆಯುತ್ತೆ, ವ್ಯೂಸ್ ಎಲ್ಲ ಜಾಸ್ತಿ ಚಾನಲ್ ಬೆಳೆಯುತ್ತೆ. ಸೊ ನಾನು ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೂ ಕೂಡ ನನಗೆ ಅವಕಾಶ ಆಗುತ್ತೆ. ಓಕೆ, ಬಾಯ್.